ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರುಗಳನ್ನ ಹೃದಯದಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತಿನ ವಿಚಾರದಲ್ಲಿ ಪ್ರವೇಶ ಮಾಡೋಣ. ಯಾರ್ದೋ ಸೌಂಡ್ ಬರ್ತಾ ಇದೆ ನೋಡ್ರಿ. ಈಗ ಮ್ಯೂಟ್ ಮಾಡ್ರಿ ನಿಮ್ದು. ವೆಂಕಟೇಶಣ್ಣ. ಹಾ ಸರಿ ಸರಿ ಸರಿ. ಹಾ ಇಲ್ಲ. ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇವತ್ತಿನ ವಿಚಾರದಲ್ಲಿ ಪ್ರವೇಶ ಮಾಡೋಣ. ನಿನ್ನೆಯ ದಿನ ಉಪನಿಷತ್ ಅಂದರೆ ಏನು ಅನ್ನುವಂತ ವಿಚಾರವನ್ನ ಮಾಡಿದ್ದೆವು. ಅದನ್ನೆಲ್ಲರೂ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳ್ರಿ. ಹೇಳುವುದಕ್ಕೆ ಮತ್ತೆ ಬೇಡ. ಇವತ್ತು ಈ ಉಪನಿಷತ್ತಿನ ಆರಂಭವನ್ನ ನೋಡೋಣ. ಈಗ ನಾನು ಶಂಕರ ಭಾಷ್ಯವನ್ನ ಅಷ್ಟಷ್ಟ ಓದಿಕೊಂಡು ಅದರ ವಿವರಣೆಯನ್ನ ಮಾಡಿಕೊಂಡು ಹೋಗ್ತಿರ್ತೇನೆ. ತಮಗೆ ಹೇಗೆ ಅನಿಸುತ್ತೆ ನೋಡ್ರಿ. ಡಿಸ್ಟರ್ಬ್ ಆಗುತ್ತೆ ಅಂತಂದ್ರೆ ಕೇವಲ ಅರ್ಥವನ್ನು ಅಷ್ಟೇ ನಾನು ಹೇಳ್ಕೊಂಡು ಹೋಗ್ತೇನೆ, ಭಾಷ್ಯವನ್ನು ಓದೋದಿಲ್ಲ. ಮತ್ತ ಭಾಷ್ಯವನ್ನ ಕೇಳ್ತೀವಿ ನಾವು ಅಂತಂದ್ರೆ ಅದನ್ನು ಓದಿಕೊಂಡು ಹೇಳಿಕೊಂಡು ಹೋಗ್ತೇನೆ. ಸ್ವಲ್ಪ ಭಾಷ್ಯವನ್ನು ಕೇಳಬೇಕಾದಾಗ ಕಠೋರ ಅಂತ ಅನಿಸುತ್ತೆ. ಆದ್ರೂ ಕೂಡ ಕೇಳಿದ್ರೆ ತೊಂದರೆ ಏನಿಲ್ಲ. ಶ್ರುತಂಚ ಹರತಿ ಪಾಪಂ. ಹಾಗಾಗಿ ಸಂಸ್ಕಾರವಾಗುತ್ತದೆ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಕೇಳ್ಬೇಕು ನಾವು ಅಷ್ಟೇ. ಶುರು ಮಾಡೋಣಂತೆ. ಶ್ವೇತಾಶ್ವತರೋಪನಿಷತ್ ಇದಂ ವಿವರಣಂ ಗ್ರಂಥಾರಂಭ್ಯ ಅಲ್ಪ ಗ್ರಂಥಂ ಬ್ರಹ್ಮ ಪ್ರಯೋಜನಂ ಜಿಜ್ಞಾಸೂನಾಂ ಸುಖಾಯ ಬೋಧಾಯ ಆರಭ್ಯತೆ. ಶ್ವೇತಾಶ್ವತರ ಉಪನಿಷತ್ ಅನ್ನುವಂತಹದ್ದು ಈ ಗ್ರಂಥ. ಇದು ಸಣ್ಣ ಗ್ರಂಥ ಅಂತ ಹೇಳ್ತಾರೆ. ಈ ಒಂದು ಗ್ರಂಥದಲ್ಲಿ ಸುಖಾಯ ಬೋಧಾಯ ಆರಭ್ಯತೆ. ಈ ಸಣ್ಣ ಗ್ರಂಥವನ್ನ ಯಾಕೆ ನೀವು ಆರಂಭ ಮಾಡ್ತಾ ಇದ್ದೀರಿ? ಈಗಾಗಲೇ ದೊಡ್ಡ ದೊಡ್ಡ ಗ್ರಂಥಗಳು ಹೇಳಲ್ಪಟ್ಟಿವೆ, ಬಹಳಷ್ಟು ವಿಷಯಗಳನ್ನ ಹೇಳಿದಾರ. ಮತ್ತೆ ನೀವು ಸಣ್ಣ ಗ್ರಂಥ ಅಂತ ಶುರು ಮಾಡ್ತೀರಲ್ಲ, ಯಾಕೆ ಅಂತ ಒಂದು ಪೂರ್ವ ಪಕ್ಷ. ಅದಕ್ಕೆ ಉತ್ತರ ಏನು ಅಂತಂದ್ರೆ ಸುಖಾಯ ಬೋಧಾಯ ಆರಭ್ಯತೆ. ಮಹಾರಾಯ, ಅವೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳಿದಾವ. ಆ ಗ್ರಂಥಗಳು ದೊಡ್ಡ ದೊಡ್ಡವರೇ ಆಗಿ ಬಂದಿದೆ. ಆ ಗ್ರಂಥಗಳನ್ನ ಸಣ್ಣವರು ಓದ್ಲಿಕ್ಕಾಗೋದಿಲ್ಲ, ದೊಡ್ಡವರು ಓದೋ. ಅವೆಲ್ಲ ಪಂಡಿತರ ಗ್ರಂಥಗಳಪ್ಪ. ಪಂಡಿತರು ಓದೋದವನ. ನಾವಿದನ್ನ ಬಾಲಕರು ಓದಿ ತಿಳಿಯುವ ಒಂದು ಸೂಕ್ತ ಮಾರ್ಗವನ್ನ ಹೇಳ್ತಾ ಇದ್ದೇವೆ. ಏನು? ಬ್ರಹ್ಮ ಜಿಜ್ಞಾಸ. ಗೊತ್ತಾಯ್ತ್ರ? ಜಿಜ್ಞಾಸೂನಾಂ ಸುಖಾಯ. ಜಿಜ್ಞಾಸೂನಾಂ ಅಂತಂದ್ರೆ ಏನು? ಚಿಕಿತ್ಸೋ ತಾಂ ಜಿಜ್ಞಾಸ, ವಿಚಿಕಿತ್ಸಾ ತಾಂ ಜಿಜ್ಞಾಸ. ಚಿಕಿತ್ಸಾ ವಿಚಿಕಿತ್ಸಾ ಅಂತ ಕರೀತಾರೆ. ಎಳೆಯಾಗಿ ತಿಳಿದುಕೊಳ್ಳುವ ಆಸೆಯುಳ್ಳವರು, ಎಳೆಯಾಗಿ ತಿಳಿದುಕೊಳ್ಳುವುದು.
ತಿಳಿದುಕೊಳ್ಳುವುದರಲ್ಲಿ ಹಂತ ಬೇರೆ ಬೇರೆ ಇದೆ. ಕೆಲವರಿಗೆ ಸಮರಿ ತರ ಹೇಳ್ಬಿಟ್ರೆ ಸಾಕು, ಅವ್ರು ಹೋಗ್ಬಿಡ್ತಾರೆ. ಉಪನಿಷತ್ ಅಂತಂದ್ರೆ ಏನಪ್ಪಾ? ಇದು ಶ್ವೇತಾಶ್ವತರ ಉಪನಿಷತ್. ಇದರಲ್ಲಿ ಸಮರಿ ಅಂತಂದ್ರೆ ಒಂದು 10 ನಿಮಿಷದಲ್ಲಿ ಈ 6 ಅಧ್ಯಾಯಗಳನ್ನು ಹೇಳ್ಬಿಡ್ತೀನಿ ನಾನು, ಮುಗಿದೋಯ್ತು. ನೀವು ಕೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಮತ್ತೆ ನೀವೇ ಅದನ್ನ ಓದ್ಕೊಂಡು ಬಂದು ನೀವೇ ಪಾಠ ಮಾಡ್ತೀರಾ. ಅದಕ್ಕೆ ಸಮರಿ ಅಂತ ಹೇಳೋದು. ಆ ರೀತಿಯಲ್ಲಿ ಹೇಳಿದ್ರೆ ಸಾಕು ಅನ್ನೋರು ಬಹಳ ಜನ ಇದ್ದಾರ. ಇನ್ನು ಕೆಲವರು ಪಾಠ್ಯಕ್ರಮದಲ್ಲಿ ಹೇಳ್ರಿ ನಮಗೆ. ಪಾಠ್ಯಕ್ರಮದಲ್ಲಿ ಅಂತಂದ್ರೆ ಸಾಲು ಸಾಲುಗಳನ್ನು ಹೇಳ್ಬಿಡ್ರಿ, ಒಂದು ಅಕ್ಷರವನ್ನು ಬಿಡಬೇಡ್ರಿ ಅದರಲ್ಲಿ. ನಾವು ಕೇಳಿದೀವಿ, ಶ್ವೇತಾಶ್ವತರ ಉಪನಿಷತ್ತು ಬಹಳ ಸತ್ವಭರಿತವಾಗಿರುವಂತಹದ್ದು, ತತ್ವಭರಿತವಾಗಿರುವಂತಹದ್ದು, ಬ್ರಹ್ಮ ತತ್ವ ಪ್ರತಿಪಾದನೆ ಮಾಡುವುದರಲ್ಲಿ ಅಗ್ರಗಣ್ಯ ಗ್ರಂಥ ಅಂತ ತಿಳಿದಿದ್ದೇವೆ ನಾವು, ದೊಡ್ಡವ್ರ ಬಾಯಿಲೆ ಕೇಳಿದ್ದೇವೆ. ಹಾಗಾಗಿ ಅದನ್ನ ಒಂದೊಂದು ಅಕ್ಷರವನ್ನು ಬಿಡಲೇ ಕೇಳಬೇಕು ಅನ್ನುವಂತ ಆಸೆ ನಮಗಿದೆ. ಹಾಗಾಗಿ ಒಂದು ಅಕ್ಷರವೂ ಕೂಡ ಬಿಡದಂತೆ ನೀವು ಅದನ್ನ ಪಾಠ ಮಾಡಿ ಸ್ವಾಮಿ ಅಂತ ಕೇಳೋರು ಇದಾರಂತೆ. ಇವ್ರು ಯಾರು ಅಂತಂದ್ರ ಬಾಲಕರು. ಗೊತ್ತಾಯ್ತ್ರಿ? ಪ್ರತಿಯೊಂದನ್ನು ಕೇಳ್ಕೊಂತ ಹೋಗೋದು ಇವ್ರು ಬಾಲಕರು ಅಂತ. ಅದಕ್ಕಿಲ್ಲೇ ಹೇಳ್ತಾ ಇದ್ದಾರೆ, ಪೀಠಿಕೆ ಏನ್ ಅವ್ರದ್ದು? ಬ್ರಹ್ಮ ಪ್ರಯೋಜನಂ. ಫಸ್ಟ್ಗೆನೆ ಹೇಳ್ತಾ ಇದ್ದಾರೆ ನೋಡ್ರಿ, ಫಸ್ಟ್ಗೆನೆ ಲಾಡು ಬಂದ್ಬಿತ್ತು ಬಾಯಲ್ಲಿ. ನಾವು ಅದನ್ನೆಲ್ಲ ತಯಾರು ಮಾಡ್ಬೇಕು, ಹಿಟ್ಟು ತರಬೇಕು, ಒಲೆ ಮಾಡ್ಬೇಕು, ಕರಗಿಸ್ಬೇಕು, ಏನೆಲ್ಲ ಪಾನಕ ಮಾಡ್ಬೇಕು, ಆಮೇಲೆ ಲಾಡು ಮಾಡ್ಬೇಕು. ಸರಿ, ಆಮೇಲೆ ಯಾವಾಗ ಅದನ್ನ ತಿನ್ನೋದು ಸರಿ. ಇವಾಗ ಆಗಿಲ್ಲ, ಫಸ್ಟ್ ಏನ ಲಾಡು ಕೊಟ್ಟು ಬಿಟ್ರು. ಅಲ್ಪ ಗ್ರಂಥಂ ಬ್ರಹ್ಮ ಪ್ರಯೋಜನಂ. ನೋಡೋದಕ್ಕೆ ಇದು ಸಣ್ಣ ಗ್ರಂಥ, ಆದ್ರೆ ಏನ್ ಮಾಡುದು? ಸಣ್ಣ ಗ್ರಂಥ ಆದ್ರೂ ಕೂಡ ಬ್ರಹ್ಮ ತತ್ವವನ್ನೇ ಹೇಳ್ತಾ ಇದೆ. ಗೊತ್ತಾಯ್ತ್ರಿ? ಏನ್ ಹೇಳ್ತಾ ಇದೆ? ಬ್ರಹ್ಮ ತತ್ವವನ್ನೇ ಹೇಳ್ತಾ ಇದೆ. ಬ್ರಹ್ಮ ತತ್ವವನ್ನೇ ಹೇಳ್ತಾ ಇದೆ ಅಂದ್ರೆ ಎಲ್ಲಿ ಬಂದು ನಿಂತಿದ್ದಾರೆ ಇವರು? ಗೊತ್ತಾಯ್ತ್ರಿ? ಯಾವ ಸ್ಟೇಜಲ್ಲಿ ನಿಂತು ಹೇಳ್ತಾ ಇದ್ದಾರೆ ನಾವು ಯೋಚನೆ ಮಾಡ್ಬೇಕು. ಆತರ ನಾವು ಪ್ರಿಪೇರ್ ಆಗ್ಬೇಕು ಇಲ್ಲಿ ಈ ಗ್ರಂಥ ಕೇಳೋದಕ್ಕೆ. ಏನಂತೆ? ಇಲ್ಲಿ ಮಲದೋಷ ನಾಶವಾಗಿದೆ, ವಿಕ್ಷೇಪ ದೋಷ ನಾಶವಾಗಿದೆ. ಈತನು ಮಂದ ಮಧ್ಯಮ ಈ 2 ಅಧಿಕಾರಗಳನ್ನ ಮೀರಿ ಉತ್ತಮ ಅಧಿಕಾರ ಸ್ಥಾನವನ್ನು ಹೊಂದಿದ್ದಾನೆ. ಉತ್ತಮಾಧಿಕಾರಿ ಎಂದು ಅರ್ಥ. ನಲಿದು ಮಧ್ಯಮಿಗೆ ಬೇಳಿದಬಹುದೇ ಕಂದದೇಳಿದಳದಂತೆ ಅಂತ ಹೇಳಿ, ಹೌದಲ್ವೇ? ಒಲಿದು ಅಂತನಿಗೆ ಹೇಳಿದ ಬುದ್ಧಿ ಕಾದ ಕಬ್ಬಿಣದ ಮೇಲೆ ನೀರು ಎರೆದಂತೆ. ನಿಜಗುಣರು ಒಂದು ಪದ್ಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿದೆ. 3 ಜನ ಅಧಿಕಾರಿಗಳಿಗೆ 3 ರೀತಿಯಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಉತ್ತಮನಿಗೆ ಹೇಳಿರ್ತಕ್ಕಂಥ ಬೋಧೆ ಮುತ್ತು ಅಂತ ಹೇಳಿದ್ರು, ಮುತ್ತಾಗುತ್ತದಪ್ಪ. ಹಾಗೆ ಇಲ್ಲಿ ಮುತ್ತನ್ನ ಮಾಡಿಕೊಳ್ತಕ್ಕಂಥ ಜನರು ಬಂದಿದಾರ. ಅವರಿಗೆ ನಾವು ಸುಖಾಯ ಬೋಧಾಯ. ಪಾಪ ಅವರು ಈಗಾಗಲೇ ದಾಟಿ ಬಂದಿದ್ದಾರೆ, 2 ಹಂತವನ್ನು ದಾಟಿ ಬಂದಿದ್ದಾರೆ. ಅವ್ರೀಗ ಏನು ಆರೋಗ್ಯವಾಗಿ ಕೂತ್ಕೊಂಡು ಬ್ರಹ್ಮಬೋಧವನ್ನು ಕೇಳ್ತಾ 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 ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮಲೀನ ಆಗ್ಬೇಕು ಅವ್ರಷ್ಟೇ. ಗೊತ್ತಾಯ್ತ್ರಿ? ಬ್ರಹ್ಮಲೀನ ಆಗ್ಬೇಕವರು. ಅದನ್ನ ಕಾಯುವುದಕ್ಕ, ಅದನ್ನ ಪಡೆಯುವುದಕ್ಕ ಈ ಶ್ರವಣವನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂತವ್ರನ್ನ ಮುಂದೆ ಕುಂಡ್ರಿಸಿಕೊಂಡು ನಾವು ಏಯ್ ಬರೋ ಇಲ್ಲಿ, ಆ ಕುದುರೆದಲ್ಲಿ ಅಂತ ಬಿಳಿ, ಬರೋ ಇಲ್ಲಿ, ಆ ಎತ್ತ ಹಿಡ್ಕೊಂಡು ಹೋಗು, ಇದನ್ನ ನೋಡು, ಅಲ್ಲಿ ಗೋಡೆ ಬಿದ್ದಿದೆ ಅದು ಸ್ವಲ್ಪ ಕಟ್ಟು, ಇಲ್ಲಿ ಸಂಧಿ ಬಿದ್ದಿದೆ ಇದನ್ನ ನೋಡ್ಕೋ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವ್ರು ಏನ್ ಮಾಡ್ಬೇಕು? ಪಾಪ ಮಾಡ್ಬೇಕು, ಅದನ್ನೆಲ್ಲ ಮಾಡಿ ಬಿಟ್ಟಾರ್ರಿ ಈಗ ಅವರು. ಗೊತ್ತಾಯ್ತು? ಈಗಾಗಲೇ ಅವರು ಎಷ್ಟು ಮಾಡ್ಬೇಕಾಗಿತ್ತು ಆ ಕೆಲಸ ಎಲ್ಲ ಮಾಡ್ಯಾರ. ಮಾಡಿ ಈಗ ಬ್ರಹ್ಮಜ್ಞಾನವನ್ನು ಕೇಳಕ್ಕೆ ಕೂತಿದಾರ. ಈಗ ಅವ್ರಿಗೆ
ಸುಖಾಯ ಬೋಧಾಯ. ಆ ಸುಖಬೋಧವನ್ನು ಮಾಡೋದಕ್ಕೋಸ್ಕರವಾಗಿ ಗ್ರಂಥ ಆರಭ್ಯತೆ. ಗೊತ್ತಾಯ್ತ್ರಿ? ಶ್ವೇತಾಶ್ವತರ ಉಪನಿಷತ್ ಅನ್ನುವಂಥದ್ದು ಏನಿದು ಸುಖವನ್ನ ಬೋಧ ಮಾಡೋದಷ್ಟೇ. ಯಾವುದ ಸುಖವನ್ನ ಗೊತ್ತಾಗಿರ್ಬೇಕು ನಮಗೀಗ. ಸುಖಗಳು ಬಹಳ ಇರೋದ್ರಿಂದ ಇದು ಪೀಠಿಕೆಯನ್ನು ನೋಡಿದಾಗ ಮೊದಲ ಪದ ಪ್ರಯೋಗವನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗ ಯಾವ ಸುಖವನ್ನು ಬೋಧ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಬೇಕು ನಾವು. ಮತ್ತೆ ಸುಖ ಯಾವುದು ಅಂತ ಕೇಳಬಾರ್ದು. ಯಾವ ಸುಖ ಹೇಳಕ್ ಹೊರಟಿದ್ದೀರಿ ನೋಡ್ರಿ. ಯಾಕೆ ಸುಖಗಳು ಪ್ರಪಂಚ ವಿಷಯದಲ್ಲಿ ಬಹಳ ಭಿನ್ನ ಭಿನ್ನವಾಗಿರೋದ್ರಿಂದ ಆ ಸುಖಗಳನ್ನೆಲ್ಲ ಹೊರತುಪಡಿಸಿ ಅದಕ್ಕೆ ಮೇಲಿನದಾಗಿರತಕ್ಕಂತ ವಿಸ್ತರಿಸಲಿರತಕ್ಕಂತ ಸುಖವನ್ನು ಹೇಳೋದಕ್ಕೆ ಹೊರಟಿಲ್ಲ. ಅದು ಯಾವುದು ಅಂತ ಗೊತ್ತಾಯ್ತು ನಿಮಗೆ? ಇಲ್ಲಿ ಹೇಳ್ತಾರೆ ನೋಡ್ರಿ, ಚಿತ್ ಸದಾನಂದ. ನೋಡ್ರಿ, ಚಿತ್ ಸದಾನಂದ ಅದ್ವಿತೀಯ ಬ್ರಹ್ಮ ಸ್ವರೂಪ ಅತಿ ಆತ್ಮ. ಗೊತ್ತಾಯ್ತಾ? ನಾನು ಹೇಳೋ ಮುಂಚೆನೆ ಅದನ್ನ ಸ್ಮರಿಸ್ಕೊಂಡಿದ್ದೆ, ಇದನ್ನೇ ಹೇಳ್ಬೋದು ಅಂತ. ಮುಂದಿನ ಸಾಲ ಏನಾಗಿದೆ? ಚಿತ್ ಸದಾನಂದ ಅಂತೇಳಿ ಎಲ್ಲಿಗೆ ಬಂದ್ರು? ಚಿತ್ ಚಿತ್ ಅಂತಂದ್ರೆ ಪ್ರಕಾಶಮಯವಾಗಿರುವಂಥದ್ದು. ಆ ಆನಂದ ದಡ್ಡ ತಳದಿಂದ ಕೂಡಿಕೊಂಡಿಲ್ಲ, ಜಿಡ್ಡು ತಳದಿಂದ ಕೂಡಿಕೊಂಡಿಲ್ಲ, ಮಡ್ಡು ತಳದಿಂದ ಕೂಡಿಕೊಂಡಿಲ್ಲ. ಆ ಆನಂದ ಪ್ರಕಾಶಮಯವಾಗಿದೆ, ಚೈತನ್ಯಮಯವಾಗಿದೆ. ಚೈತನ್ಯ ರೂಪವಾಗಿರತಕ್ಕಂತ ಆನಂದ ಅದ್ವಿತೀಯಂ. ಗೊತ್ತಾಯ್ತ್ರೆ? ಅದು ಆನಂದ ಎಂತದ್ದದು? ನಾ ದ್ವಿತೀಯಂ ಅಂತ ಹೇಳಬಾರ್ದು. ನಾ ದ್ವಿತೀಯಂ ಅದ್ವಿತೀಯಂ ಅಂತ ಹೇಳ್ತಾರೆ. ನಾ ದ್ವಿತೀಯಂ ಅದ್ವಿತೀಯಂ ಅಂತಂದ್ರೆ ಏನು? ಇನ್ನೊಂದು ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ಅಷ್ಟೇ ಅಲ್ಲ. ಆ ದ್ವಿತೀಯಂ ಅಂತ ಅನ್ನೋದಕ್ಕೆ ಅದಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೋ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಅದ್ವಿತೀಯಂ. ನಾವಿಲ್ಲಿ ಸಮಾಸವನ್ನು ಮಾಡ್ತೇವೆ, ನೈ ತತ್ಪುರುಷ ಸಮಾಸ ಅಂತ ವ್ಯಾಕರಣಕಾರರು ಹೇಳ್ಬಿಡ್ತಾರೆ. ನ ದ್ವಿತೀಯಂ ಅದ್ವಿತೀಯಂ ಅಂತ ಹೇಳಿ ಎಲ್ಲಿ ನಕಾರ ಬರುತ್ತೋ ಅಲ್ಲಿ ನೈ ತತ್ಪುರುಷ ಸಮಾಸ ಮಾಡಬೇಕು ಅಂತ ನಿಯಮ ಇದೆ. ಅದ್ವಿತೀಯಂ ಅಂತ ಹೇಳೋದಕ್ಕೆ, ಅದ್ವೈತಂ ಅಂತ ಹೇಳೋದಕ್ಕೆ ಏನು? ನೈ ತತ್ಪುರುಷ ಸಮಾಸ. ನ ದ್ವೈತಂ ಅದ್ವೈತಂ, ನ ದ್ವಿತೀಯಂ ಅದ್ವಿತೀಯಂ ಅಂತ ಹೇಳ್ತೇವೆ. ಅಂದ್ರೆ ಏನು? ಸಾಮಾನ್ಯವಾಗಿರ್ತಕ್ಕಂಥ ಲೌಕಿಕ ಭಾಷೆ ಇದು ವ್ಯಾಕರಣ ಅಂತಂದ್ರೆ. ಅದಕ್ಕೆ ಇನ್ನೊಂದನ್ನ ಹೋಲಿಕೆ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ. ಆದ್ದರಿಂದ ಅದನ್ನ ಅದ್ವಿತೀಯಂ ಅಂತ ಕರೆದೀವಿ. ಹಾಗಾದ್ರೆ ಅದಕ್ಕೆ ಏನಂತ ಕರೀತಾರ? ಅದ್ವಿತೀಯವಾಗಿರ್ತಕ್ಕಂಥ ಆನಂದಕ್ಕೆ ಏನಂತ ಕರೀತಾರ? ಬ್ರಹ್ಮಸ್ವರೂಪ. ನೋಡ್ರಿ, ಅದ್ವಿತೀಯವಾಗಿರುವಂತ ಆನಂದ, ಅದ್ವಿತೀಯವಾಗಿರ್ತಕ್ಕಂತಹ ಸ್ವರೂಪಕ್ಕ ಚಿತ್ ಸದಾನಂದ ಸ್ವರೂಪ. ಸತಃ ಆನಂದ ಸದಾನಂದ. ಗೊತ್ತಾಯ್ತಾ? ಸತಃ ಆನಂದ ಕರಿತೇವೆ. ಸತಃ ಅಂತಂದ್ರೆ ಸದ್ರೂಪದ ಆನಂದ ಎಂದು ಅರ್ಥ. ಸದಾನಂದ ಅಂತ ಕರಿತೀವಲ್ಲ ನಾವು. ಸದಾನಂದ ಅನ್ನುವಂಥ ಪದವನ್ನ ಬಿಡಿಸಿಕೊಳ್ಳುವುದು ಹೇಗೆ? ಅದು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತೇವೆ. ಸದಾನಂದ ಅನ್ನುವಂಥದ್ದು ಅದನ್ನು ಬಿಡಿಸಿಕೊಂಡಾಗ ಸತಃ ಆನಂದ ಯಹ ಸಹ ಸದಾನಂದ ಅಂತ ಹೇಳೋದು. ಸತಃ ಅಂತಂದ್ರೆ ಏನು? ಸದ್ರೂಪವೇ ಈತನು ತದ್ರೂಪವಾಗಿ ಬಂದಿದ್ದಾನ. ತಿಳ್ಕೊಳ್ರಿ, ಒಂದು ಪದದ ಅರ್ಥ ಎಲ್ಲಿ ಬರುತ್ತೆ ಅಂದ್ರೆ ಆ ಸದ್ರೂಪವೇ ತದ್ರೂಪವಾಗಿ ನಿಂತಿದಾನ. ಆ ಸದ್ರೂಪವೇ ಇವನಾಗಿ ನಿಂತಿದಾನ. ಯಾರು ಸತ್ ಅಂತಕ್ಕಂತ ತ್ರಿಕಾಲ ಅಭಾದಿತ್ವಂ ಸತ್ಯತ್ವಂ ಅಂತ ಏನು ಹೇಳಿದ್ವಲ್ಲ, ಮೂರು ಕಾಲದಲ್ಲಿಯೂ ನಾಶವಿಲ್ಲದಿರುವಂತ ಆತ್ಮ ಅಂತ ಹೇಳಿ, ಜಾಗ್ರ ಸ್ವಪ್ನ ಸುಸುಪ್ತಿಗಳಲ್ಲಿಯೂ ಇರುವಂತ, ಭೂತ್ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇರತಕ್ಕಂತ ಯಾವ ಆತ್ಮ ಅಂತ ಹೇಳ್ತಿದ್ದೀವಲ್ಲ,
ಚಿತ್ ಸ್ವರೂಪ ಸದಾನಂದ. ಚಿತ್ ಸದಾನಂದ. ಚಿದ್ರೂಪನೂ ಅವನೇ ಆಗಿದ್ದಾನೆ, ಸದ್ರೂಪನೂ ಅವನೇ ಆಗಿದ್ದಾನೆ, ಆನಂದ ರೂಪನೂ ಅವನೇ ಆಗಿದ್ದಾನೆ. 3 ಲಕ್ಷಣಗಳು ಬಂತಿಲ್ಲಿ, ಗೊತ್ತಾಯ್ತಾ? ಯಾವುದು? ಸತ್ತು, ಚಿತ್ತು, ಆನಂದ. 3 ಲಕ್ಷಣಗಳನ್ನು ತಗೊಂಡಾಗಿದೆ. ಈ 3 ಲಕ್ಷಣಗಳ ಉಳ್ಳಂತ ಆತ್ಮನಿಗೆ ಅದ್ವಿತೀಯ ಆತ್ಮ ಅಂತ ಕರೆಯೋದು. ಆನಂದ ಅನ್ನುವಂಥದ್ದು ಯಾವಾಗಲೂ ಕೂಡ ಇದು ಹರಿದು ಹೋಗುವಂಥದ್ದಲ್ಲ, ಇದು ಹೊರಗಡೆಯಿಂದ ಬರುವಂಥದ್ದಲ್ಲ, ಇದನ್ನ ನಾವು ಎಲ್ಲಿಯೂ ಕೊಂಡು ತಗೊಳ್ಳಿಕ್ಕೆ ಆಗದಿರುವಂತಹದ್ದು. ಇದನ್ನ ನಮಗ ಯಾರು ಕೊಡಲಿಕ್ಕೆ ಬರೋದಿಲ್ಲ. ಇದನ್ನ ಯಾರ ಕಡೆಗೂ ಹೋಗಿ ನಾವು ಬೇಡಬಾರ್ದು, ಗೊತ್ತಾಯ್ತರ? ನಾವು ಹೋಗಿ ಏನಾದ್ರೂ ಬೇಡಬಹುದು, ಏನೋ ಮನೆ ಬೇಡಬಹುದು, ಮಠ ಬೇಡಬಹುದು, ಇನ್ನೇನು ಪ್ರಪಂಚ ವಸ್ತು ಭೋಗ ಭಾಗ್ಯ ದ್ರವ್ಯಗಳನ್ನೆಲ್ಲ ಬೇಡಬಹುದು. ಆದರೆ ಆನಂದವನ್ನ ಎಲ್ಲೂ ಬೇಡಬಾರದಂತೆ. ಯಾರಾದ್ರೂ ಈ ಆನಂದವನ್ನು ನಮಗೆ ಕೊಡ್ತಾರೆ ಅಂತಂದ್ರೆ ಅವ್ರ ಮಾತನ್ನೇ ಕೇಳಬಾರದು. ಮೊದಲನೇ ಮಾತು, ನಾವು ಧ್ಯಾನರಾಗ್ಬೇಕು. ಬಹಳ ಮಂದಿ ಇರ್ತಾರೆ, ಬರ್ರಿ ನಾವು ಆನಂದವನ್ನು ಉಂಟು ಮಾಡ್ತೀವಿ ನಿಮಗೆ, ಹೌದಲ್ವೇ? ಬರ್ರಿ ನಾವು ಆನಂದವನ್ನು ಕೊಡ್ತೀವಿ ನಿಮಗೆ. ಯಾವ ಆನಂದಗಳಿದಾವ ಆ ಆನಂದಗಳನ್ನ ಅವ್ರು ಕೊಡಬಹುದು, ಇಲ್ಲ ಅಂತಲ್ಲ. ಆದರೆ ಈ ಒಂದು ಚಿತ್ ಸದಾನಂದ ಅಂತ ಏನಿದೆಯಲ್ಲ, ಇದನ್ನು ಕೊಡುವುದಕ್ಕೆ ಯಾರಪ್ಪನಿಗೂ ಹಕ್ಕು ಇಲ್ಲ. ಈ ಚಿತ್ ಸದಾನಂದವನ್ನ ಹಾಗಾದ್ರೆ ಹೆಂಗ್ ಪಡ್ಕೊಳ್ಳೋದು ಅಂತ ಅಂದ್ರೆ ಅದ್ವಿತೀಯ ಬ್ರಹ್ಮ ಸ್ವರೂಪ ಅಂತ ಹೇಳಿ, ಅದ್ವಿತೀಯವಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪವನ್ನ ಆತ್ಮ ಅಂತ ತಿಳಿಯಬೇಕಪ್ಪ. ಅಂದ್ರೆ ನಾನೇ ಅವನು ಅಂತ ತಿಳಿಯಬೇಕು ಎಂದು ಅರ್ಥ. ಚಿತ್ ಸದಾನಂದ ಅದ್ವಿತೀಯ ಬ್ರಹ್ಮ ಸ್ವರೂಪ ಅತಿ ಆತ್ಮ. ಅತಿ ಆತ್ಮ ಅಂತಂದ್ರೆ ಈ ಆತ್ಮ ಎಂದು ಅರ್ಥ. ಈ ಆತ್ಮ ಅಂತಂದ್ರೆ ಯಾರು? ಅತಿ ಅನ್ನೋದಕ್ಕೆ ಈ ಎಂದು ಅರ್ಥವನ್ನು ಮಾಡಬೇಕಾಗುತ್ತದೆ. ಅತಿ ಅಂತ ಅನ್ನೋದಕ್ಕೆ ಅವ್ಯಯದಲ್ಲಿ ಏನ್ ಹೇಳ್ತೀವಿ ನಾವು? ಕೂಡ ಅಂತ ಹೇಳ್ತೇವೆ. ಉಪಸರ್ಗಗಳಲ್ಲಿಯೂ ಕೂಡ ಅದಕ್ಕೆ ಕೂಡ ಅಂತ ಅರ್ಥವನ್ನ ಮಾಡ್ತೇವೆ. ಈ ಪ್ರಸಂಗದಲ್ಲಿ ಅದಕ್ಕೆ ಅಪಿ ಅನ್ನುವುದಕ್ಕೆ ಈ ಆತ್ಮ ಅಂತ ಅರ್ಥ ಮಾಡಬೇಕು ಅಂತ. ಚಿದಾನಂದ, ಸದಾನಂದ, ಈ ಒಂದು 3 ಲಕ್ಷಣಗಳನ್ನು ಹೊಂದಿರತಕ್ಕಂತ ಯಾರು ಬ್ರಹ್ಮ ಸ್ವರೂಪ ಅಂತೇನಿದಾನಲ್ಲ, ಈ ಆತ್ಮನೋ ಅಂತ ಅರ್ಥ. ಈ ಆತ್ಮ ಅಂತಂದ್ರೆ ಯಾರು? ಜೀವಾತ್ಮ ಅಂತ. ಈ ಆತ್ಮ ಅಂತಂದ್ರೆ ಜೀವಾತ್ಮ. ಈ ದೇಹದಲ್ಲಿ, ಈ ಇಂದ್ರಿಯಗಳಲ್ಲಿ, ಈ ಪ್ರಾಣದಲ್ಲಿ, ಈ ಅಂತಃಕರಣದಲ್ಲಿ ಓತಪ್ರೋತವಾಗಿ ಸುಂಡಿಕೊಂಡಿದ್ದಾನಲ್ಲ, ನಖ ಶಿಖಾ ಪರ್ಯಂತರವಾಗಿ ವ್ಯಾಪಿಸಿಕೊಂಡು ಕೂತಾನಲ್ಲ, ಅವನಿಗೆ ಜೀವ ಅಂತ ನಾವು ಅಂದಿದ್ದೇವೆ. ದೇಹದಲ್ಲಿ ಇರುವುದರಿಂದ ಆತನಿಗೆ ಜೀವ ಅಂತ ಅಂದಿದ್ದೇವೆ. ಜೀವತೀತಿ ಜೀವ. ಜೀವ ಅಂತಂದ್ರೇನು? ಜೀವತಿ ಇತಿ ಜೀವ. ಜೀವತಿ ಜೀವತಃ ಜೀವಂತಿ ಅಂತ ಕ್ರಿಯಾಪದ ಪ್ರಯೋಗ ಇದೆ, ಆ ಪ್ರಕರಣ ಬೇರೆ ಇದೆ. ಇರುತ್ತಾನೆ ಎಂದು ಅರ್ಥ. ಯಾವಾಗಲೂ ಕೂಡ ಇರುತ್ತಾನೆ, ಅದಕ್ಕೆ ಜೀವ ಅಂತ ಕರೆದಿದ್ದು. ಯಾವುದು ನಾಶವಾಗುವುದಿಲ್ಲವೋ, ಯಾವುದು ನಾಶವಾಗುವುದನ್ನು ಕೂಡ ಆಶ್ರಯಿಸಿಕೊಂಡು ಆಶ್ರಯವನ್ನು ಕೊಟ್ಟಿದೆಯೋ ಅದಕ್ಕೆ ಜೀವ ಅಂತ ಹೇಳೋದು. ಆ ಜೀವಾತ್ಮ ತಾನು ಇರುತ್ತದೆ ಮತ್ತು ಬಂದು ಹೋಗತಕ್ಕಂತ ಏನು ದೇಹ, ಕರಣ, ಇಂದ್ರಿಯ, ಪ್ರಾಣ ಏನಿದಾವಲ್ಲ ಇವುಗಳಿಗೂ ಆಶ್ರಯವನ್ನು ಕೊಡುತ್ತೆ. ಗೊತ್ತಾಯ್ತ್ರೆ? ಎಲ್ಲೆಲ್ಲಿ ದೇಹಗಳಿರುತ್ತೋ ಅಲ್ಲೆಲ್ಲಿ ಹೋಗಿ ಅದು ಇದ್ದು ಬಿಡುತ್ತೆ. ಈ ದೇಹ ಇದೆಯಾ? ಈ ದೇಹದಾಗಿದೆ. ಗೊತ್ತಾಯ್ತ್ರೆ? ಈ ದೇಹ ಎಲ್ಲಿವರೆಗೆ ಇರುತ್ತೋ, ಎಲ್ಲಿವರೆಗೆ ಈ ದೇಹದ ಯೋಗ ಇದೆಯೋ ಅಲ್ಲಿವರೆಗೆ ಈ ದೇಹದಲ್ಲಿದೆ ಇರುತ್ತೆ. ಈ ದೇಹ ಏನಾದ್ರೂ ಬಳಗ ಹೊಡೀತು, ಈ ದೇಹ ಏನಾದ್ರೂ ಹೊರಟು ಹೋಯಿತು ಅಂತಂದ್ರೆ
ಇದರ ಸಮಯ ಮುಗಿತು ಅಂತಂದ್ರೆ ಆ ಜೀವ ಏನ್ ಮಾಡುತ್ತೆ, ಹೋಗು ಅಂತ ಹೇಳುತ್ತೆ. ಯಾವ ದೇಹವನ್ನು ಅದು ಇರು ಇರು ಅಂತ ಹೇಳಿ ಬಲವಂತ ಮಾಡಿ ಇಟ್ಕೊಳ್ಳೋದಿಲ್ಲ. ಆ ದೇಹ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಸುಂದರವಾಗಿರ್ಲಿ ಮಂದವಾಗಿರ್ಲಿ, ಕುರುಪಾಗಿರ್ಲಿ, ಅದೇನು ಚಿದ್ರೂಪಾಗಿರ್ಲಿ ವಿದ್ರೂಪಾಗಿರ್ಲಿ, ಬಡವರ ದೇಹವಾಗಿರ್ಲಿ ಶ್ರೀಮಂತರ ದೇಹವಾಗಿರ್ಲಿ, ಪುರುಷ ದೇಹವಾಗಿರ್ಲಿ ಸ್ತ್ರೀ ದೇಹವಾಗಿರಲಿ, ಯಾವುದು ಗೊತ್ತಿಲ್ಲ. ಗೊತ್ತಾಯ್ತಾ? ಆ ಜೀವನಲ್ಲಿ ಇವ್ಯಾವ ಗೊತ್ತಿಲ್ಲ. ನೀ ಪುರುಷ ಅನ್ನೋದನ್ನು ಗೊತ್ತಿಲ್ಲ, ನೀನು ಸ್ತ್ರೀ ಅನ್ನೋದನ್ನು ಗೊತ್ತಿಲ್ಲ. ಯಾರಿಗೆ? ಈ ದೇಹದಲ್ಲಿರುವಂತ ಜೀವಾತ್ಮನಿಗೆ ಇವ್ಯಾವ ಗೊತ್ತಿಲ್ಲ. ನಾವು ಸಣ್ಣವರು ಅನ್ನೋದು ಗೊತ್ತಿಲ್ಲ, ದೊಡ್ಡವರು ಅನ್ನೋದು ಗೊತ್ತಿಲ್ಲ. ಯಾಕಂತ ಕೇಳ್ಬೋದಲ್ವೇ? ಸಣ್ಣ ದೇಹ ದೊಡ್ಡ ದೇಹ ಅಂತ ನಾವನ್ನಕತ್ತೀವ್ರಿ. ಗೊತ್ತೇನ್ರಿ? ನಿನ್ನೆ ಹುಟ್ಟಿದ ಮೊನ್ನೆ ಹುಟ್ಟಿದ, ಬಹಳ ದಿನ ಆಯ್ತು ಅವನು ಹುಟ್ಟಿದ, ಬಹಳ ವರ್ಷದವನದಾನ ಅಂತ ನಾವನ್ನಕತ್ತೀವಿ. ಏನನ್ನ ಆಧರಿಸಿ? ದೇಹವನ್ನ ಆಧರಿಸಿ. ದೇಹ ಯಾವಾಗ ಹುಟ್ಟಿದೆಯೋ ಅವಾಗಿಂದ ಕೌಂಟ್ ಮಾಡ್ತಾ ಇದೀವಿ ನಾವು. ಆ ಒಂದು ಲೆಕ್ಕವನ್ನು ಇಟ್ಕೊಂಡ್ಬಿಟ್ಟು ಏನ್ ಹೇಳ್ತಾ ಇದ್ದೇವೆ, ಇವನು ಬಹಳ ದಿನದವನ, ಇವನು ಈಗಿನವನಿದಾನ, ಬಹಳ ಸಣ್ಣ ವಿಧಾನ ಅಂತ ನಾವೆಲ್ಲ ಹೇಳ್ತೀವಿ. ಯಾರ್ರೀ ನಿಮ್ಗೆ ಹಿಂಗೆ ಹೇಳಿದವರು? ಗೊತ್ತಾಯ್ತು? ನಿಮ್ಗೆ ಹೇಳಿದವರು ಯಾರು? ಕರ್ಕೊಂಬರಿಯವರಿಗೆ ಸ್ವಲ್ಪ ಬುದ್ಧಿ ಹೇಳೋದು. ಹೇಳ್ತಾನೆ ಈ ಜೀವಾತ್ಮನಲ್ಲಿ ಅದಿಲ್ಲ. ಯಾಕೆ ಅಂತಂದ್ರೆ ಈ ಜೀವಾತ್ಮನು ಎಂದೆಂದೂ ಸಣ್ಣವನೂ ಆಗಿಲ್ಲ ದೊಡ್ಡವನೂ ಆಗಿಲ್ಲ. ಇವನಿಗೆ ಯಾವ ರೋಗವೂ ಬಂದಿಲ್ಲ, ಇವನಿಗೆ ಯಾವ ಮರಣವೂ ಬಂದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇವನಿಗೆ ಜೀವತಿ ಅಂತ ಕರೀತಾರ. ಇರುತ್ತಾನೆ ಅಂತ ಅರ್ಥ. ಅದಕ್ಕೆ ನಿಂತ್ಕೊಂಡ್ರು ಬೈದು ಬಿಟ್ರು, ಏ ಜೀವನೇ, ನಿನಗೆ ಏನೇನೋ ಆರೋಪ ಮಾಡ್ಕೊಂಡ್ ಬಿಟ್ಟಿದೆಯಲ್ಲ, ನಿನ್ಗೇನ್ ಅನ್ಬೇಕು? ಅಜ್ಞಾನಿ ಅಲ್ಲವೇ ಜೀವನೇ? ನೀನು ಅಜ್ಞಾನಿ ಅಲ್ಲೇನೋ ಮಾಯ, ಚೈತನ್ಯ ಸ್ವರೂಪ ನೀನಾಗಿದ್ದು. ಹೌದಲ್ವೇ? ಏನಾಗಿದ್ದೀಯ? ಚೈತನ್ಯ ಸ್ವರೂಪ ನೀನಾಗಿದ್ದೀಯ ಅಂತ ನಿಂತ್ಕೊಂಡ್ಬಿಟ್ಟು ಜಡ ಪಂಚಭೂತ ದೇಹವಿದ ನೀನೆಂಬೆಲ್ಲ. ಇನ್ನೇನು ರಾಜ ಅಂತ ನಿನ್ನನ್ನ ಬಹುಪರಾಕ ಅಂತ ಹೊಗಳ್ಬೇಕಾ? ಎಂಥ ವಿಪರ್ಯಾಸ ಮರಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಚಿದ್ರೂಪಾತ್ಮ ಸದ್ರೂಪಾತ್ಮ ಆನಂದಾತ್ಮ. ನೀ ಸದ್ರೂಪನೂ ಆಗಿದ್ದೀಯಾ, ಚಿದ್ರೂಪನೂ ಆಗಿದ್ದೀಯಾ, ಆನಂದನೂ ಆಗಿದ್ದೀಯಾ. ನೀನು ನಿನ್ನಲ್ಲಿ ಯಾವಾಗಲೂ ಕೂಡ ಚೈತನ್ಯ ರಸ ಅನ್ನುವಂಥದ್ದು ಕಡಿಮೆಯಾಗಿಲ್ಲ. ನೋಡಿ, ಅದು ಸಣ್ಣ ದೇಹದಲ್ಲಿಯೂ ಕೂಡ ಅಷ್ಟು ಖುಷಿಯಾಗಿರುತ್ತೆ, ದೊಡ್ಡ ದೇಹದಲ್ಲಿಯೂ ಕೂಡ ಅಷ್ಟು ಖುಷಿಯಾಗಿರುತ್ತೆ, ಆಮೇಲೆ ಮುಪ್ಪಿನ ದೇಹದಲ್ಲಿಯೂ ಕೂಡ ಖುಷಿಯಾಗಿರುತ್ತೆ. ಜೀವ ಅನ್ನುವಂಥದ್ದು ಏನಿದೆ ಯಾವಾಗಲೂ ಕೂಡ ಹಾಗೇನೆ. ಈಗ ನಾವು ಜೀವ ಅನ್ನೋದಕ್ಕೆ ಸಾಮಾನ್ಯವಾದ ಒಂದು ಲೌಕಿಕ ದೃಷ್ಟಾಂತವನ್ನ ತಗೊಳ್ಳೋಣ. ಈಗ ನೀರು ನದಿಯಲ್ಲಿ ಹರಿಯುವಾಗ ರುಚಿ ಇರುತ್ತೋ, ಸರೋವರಗಳಲ್ಲಿ ಹರಿಯುವಾಗ ರುಚಿ ಇರುತ್ತೋ, ಅಥವಾ ಸಮುದ್ರದಲ್ಲಿ ಹರಿಯುವಾಗ ರುಚಿ ಇರುತ್ತೋ, ಸಮುದ್ರದಲ್ಲಿ ಸೇರಿದಾಗ ರುಚಿ ಇರುತ್ತೋ? ನಾವು ನೋಡ್ಕೊಂತ ಹೋದಲ್ಲಿ ನೀರು ತನ್ನ ರುಚಿಯನ್ನ ಯಾವಾಗೂ ಕಳೆದುಕೊಂಡಿಲ್ಲ. ಸರೋವರದಿದ್ದಾಗಲೂ ರುಚಿ ಅದೇ ಇದೆ, ನದಿಯಲ್ಲಿರುವಾಗಲೂ ರುಚಿಯನ್ನು ಕಳ್ಕೊಂಡಿಲ್ಲ, ಸಮುದ್ರದಲ್ಲಿ ಸೇರಿದಾಗ ರುಚಿಯನ್ನು ಕಳ್ಕೊಂಡಿಲ್ಲ. ಅದು ಒಂದೇ ರೀತಿಯಾಗಿರ್ತಕ್ಕಂಥ ರುಚಿಯನ್ನು ಹೊಂದಿದೆ. ನೀರು ನೀರಾಗಿನೇ ಇದೆ, ಸಮುದ್ರದಾಗಿದ್ದಾಗಲೂ ತಿಳಿಯನ ಆಗಿದೆ, ನದಿಯಲ್ಲಿದ್ದಾಗಲೂ ತಿಳಿಯಾಗಿನೇ ಇದೆ, ಮತ್ತು ಚಿಕ್ಕ ಸಣ್ಣ ವರ್ತಿಗಳಲ್ಲಿ ಸರೋವರಗಳಲ್ಲಿ ಕೆರೆ ಬಾವಿಗಳಲ್ಲಿ ಇರುವಾಗಲೂ ಕೂಡ ತಿಳಿಯಾಗಿನೇ ಇದೆ. ನೀರಿನಲ್ಲಿ ಯಾವಾಗಲೂ ಕೂಡ ಭೇದವಿಲ್ಲ. ಇನ್ನೇನಾದ್ರೂ ಅಲ್ಲಿ ಭೇದ ಕಾಣುತ್ತೆ ಅಂತಂದ್ರೆ ಅದು ಪೃಥ್ವಿಯ ದೋಷ. ಗೊತ್ತಾತೇನ್ರಿ? ಭೂಮಿಯ ಗುಣಧರ್ಮ ಅಂತ ಹೇಳ್ತೇವೆ. ಆ ಭೂಮಿಯ ಗುಣಧರ್ಮದಿಂದ ಅದೇನಾದ್ರೂ ಬದಲಾವಣೆಯಾಗಿ ಕಾಣಬಹುದಲ್ಲದಲೆ, ತೋರಬಹುದಲ್ಲದಲೆ, ರುಚಿ ಹತ್ತಬಹುದಲ್ಲದಲೆ, ನೀರಿನಲ್ಲಿ ಬದಲಾವಣೆ ಆಗ್ತಕ್ಕಂಥ ಗುಣಗಳು ಇಲ್ಲ. ಒಂದೇ ರೀತಿ ಜೀವಾತ್ಮ ಸಣ್ಣ ದೇಹದಲ್ಲಿ, ದೊಡ್ಡ ದೇಹದಲ್ಲಿ, ಮುಪ್ಪಿನ ದೇಹದಲ್ಲಿ, ಪುರುಷ
ಸ್ತ್ರೀ, ಇನ್ನು ಪ್ರಾಣಿ, ಪಕ್ಷಿ ಎಲ್ಲದರಲ್ಲಿಯೂ ಕೂಡ ಒಂದೇ ಜೀವಾತ್ಮ. ಹೀಗಿರುವುದರಿಂದ ಇವನಿಗೆ ಆತ್ಮ ಯಾವಾಗಲೂ ಸಂತುಷ್ಟ ಆಗಿರ್ತಕ್ಕಂಥ ಬ್ರಹ್ಮ ಸ್ವರೂಪ ಅಂತ ಅದಕ್ಕೆ ಕರೆದಿದ್ದ. ಬೃಹತ್ವಾತ್ ಬ್ರಹ್ಮ ಅಂತ ವ್ಯಾಖ್ಯಾನ. ಬ್ರಹ್ಮಕ್ಕೆ ಏನು ವ್ಯಾಖ್ಯಾನ ಮಾಡೋದು? ಬೃಹತ್ವಾತ್ ಬ್ರಹ್ಮ. ಬ್ರಹ್ಮ ಅನ್ನೋದು ಸುಮ್ಮನೆ ಅನ್ನೋದಲ್ಲ. ಇದು ಚತುರ್ಮುಖ ಬ್ರಹ್ಮನಲ್ಲ, ಪ್ರಜಾಪತಿ ಬ್ರಹ್ಮನು ಅಲ್ಲ, ದಕ್ಷ ಬ್ರಹ್ಮನು ಅಲ್ಲ, ಇನ್ನು ಯಾವ ಬ್ರಹ್ಮನು ಅಲ್ಲ. ಇದು ಯಾವ ಬ್ರಹ್ಮ? ಇದು ಬೃಹತ್ವಾತ್ ಬ್ರಹ್ಮ. ಏನು ಈ ಜಗದಾದಿ ವಿಷಯಗಳಿಗೆಲ್ಲಕ್ಕೂ ಕೂಡ ಸಂಕಲ್ಪ ಮಾತ್ರದಿಂದ ಈ ಪ್ರಪಂಚವನ್ನು ಹುಟ್ಟಿಸಿ ಈ ಎಲ್ಲ ಪ್ರಪಂಚದಲ್ಲಿ ತಾನೇ ಏಕರೂಪಾತ್ಮಕವಾಗಿ ವ್ಯಾಪಿಸಿಕೊಂಡು ಕೂತಿದೆಯಲ್ಲ, ಅದನ್ನ ಬ್ರಹ್ಮ ಅಂತ ಹೇಳ್ಬೇಕಾಯ್ತು. ಎಲ್ಲವುಗಳು ಅಳಿದು ಹೋದರೂ ಕೂಡ ಉಳಿದುಕೊಂಡಿರುವಂತದ್ದು ಯಾವುದಾಗಿದೆಯಲ್ಲ, ಅದನ್ನ ಬ್ರಹ್ಮ ಅಂತ ಕರೆಯಬೇಕು ಅಂತ. ಹಾಗಾಗಿ ಈ ಜೀವಾತ್ಮನು ಯಾರವನು? ಬ್ರಹ್ಮ ಪ್ರಯೋಜನವನ್ನು ಮಾಡಿಕೊಳ್ಬೇಕು ಅಂತ ಬಂದಿರತಕ್ಕಂತ ಜಿಜ್ಞಾಸು. ಆ ಜಿಜ್ಞಾಸು ರೂಪವಾಗಿರ್ತಕ್ಕಂತ ಆ ಜೀವಾತ್ಮನಿಗೆ ಏನ್ ಹೇಳ್ಬೇಕು? ಬ್ರಹ್ಮ ಸ್ವರೂಪ ಅಪಿ ಆತ್ಮ. ಇವನೇ ಜೀವಾತ್ಮ ನೋಡಪ್ಪ. ಈಗ ಇವನು ಮಧ್ಯದಲ್ಲಿ ಯಾರ್ಯಾರೋ ಕೈಗೆ ಸಿಕ್ಕೋಬಿಟ್ಟು ಏನೋ ತೊಂದರೆಗೆ ಸಿಕ್ಕಾಕೊಂಡಿದ್ದ. ಈಗ ಇವನು ಎಚ್ಚೆತ್ಕೊಂಡು ಇವಾಗ ನಾನು ನನ್ನ ಮನೆಗೆ ಹೋಗ್ಬೇಕು ಅಂತ ಬಂದಾನ. ಅಂತ ಬಂದಿರತಕ್ಕಂತ ಯಾವ ಪುರುಷಾರ್ಥ ಮೋಕ್ಷವೆಂಬ ಪುರುಷಾರ್ಥವನ್ನು ಅನುಭವಿಸುವುದಕ್ಕೆ ಬಂದಿರತಕ್ಕಂತ ಆತ್ಮ, ಜೀವಾತ್ಮ, ಅವನು ಯಾರು? ಸ್ವಾಶ್ರಯ ಸ್ವವಿಷಯ ಅಂತ ನೋಡಿ. ಅವನು ಏನ್ ಮಾಡಿದಾನ? ಸ್ವಾಶ್ರಯವನ್ನ ಬಯಸಿ ಬಂದಿದ್ದಾನಂತೆ. ಸ್ವಾಶ್ರಯವನ್ನ ಬಯಸಿ ಬಂದಿದ್ದಾನಂತೆ. ಸ್ವಾಶ್ರಯ ಅಂತಂದ್ರೆ ಏನು? ಸ್ವಸ್ಯ ಆಶ್ರಯ ಸ್ವಾಶ್ರಯ. ತನ್ನ ಆಶ್ರಯವನ್ನೇ ಬಯಸಿ ಬಂದಿದ್ದಾನೆ. ನಾ ಇನ್ನೊಬ್ಬರ ಮನೆಗೆ ಹೋಗ್ಬೇಕು ಅಂತ ಬಂದಿಲ್ಲ ಸ್ವಾಮಿ, ಹೇಳ್ರಿ. ನಾನು ಇನ್ನೊಬ್ಬರ ಮನೆಯನ್ನು ಕಾಣಬೇಕು ಅಂತ ಬಂದಿಲ್ಲ, ಇನ್ನೊಬ್ಬರ ಮನೆಯನ್ನು ನೋಡಿ ಸಂತೋಷ ಪಡಬೇಕು ಅಂತ ಬಂದಿಲ್ಲ. ದೊಡ್ಡ ಇಮಾರತಿ ಕಟ್ಟಿಸಿದಾನಪ್ಪ, ಏನು ನೋಡಿದ್ರೆ ಕೃಷ್ಣನ ಅರಮಂದಿರದಿಂದ ಇದ್ದಂಗಿದೆಯಲ್ಲ ಮಹಾರಾಯ. ಯಾರೋ ಅವರೇನು ಕಟ್ಟಿಸಿದಾರೆ ಬಿಡಿ, ಅದನ್ನ ನೋಡ್ಬಿಟ್ಟು ಇವನು ಖುಷಿ ಪಡ್ತಾರಂತೆ. ಕೃಷ್ಣನ ಅರಮಂದಿರ ಇದ್ದಂಗಿದೆಯಲ್ಲಪ್ಪ ನಿನ್ ಮನೆ ಅಂತ ಹೇಳ್ತಾನೆ. ತನ್ನ ಮನೆ ಎಂತ ಐತಲ್ವೇ ತಾನು ಮಾಡ್ಬಿಟ್ಟಾನ. ಇನ್ನೊಬ್ರ ಮನೆಯನ್ನು ನೋಡಿಕೊಂಡು ಆ ಮನೆ ಹಂಗ ಇಲ್ಲೊಂದು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡತಾನೆ. ಏನ್ ಮಾಡ್ತೀರಿ? ಆ ಮನೆ ನೋಡ್ಯಾನಲ್ಲ, ಅಲ್ಲಿ ಅವ್ರ ಕಟ್ಟ್ಯಾನಲ್ಲ, ಅವ್ರ ಹಂಗಾರ ನಾನು ಕಟ್ಟಬೇಕು, ನಾನು ಅಂತ ಮನೆಯಾಗ ಇರ್ಬೇಕು ಅಂತ ಆಸೆ ಪಡ್ತಾನಂತೆ. ಏನ್ ಹೇಳುದಪ್ಪ ಇವ್ರಿಗೆ? ಇವ್ರು ಇನ್ನೊಬ್ರು ಮನೆಯನ್ನು ನೋಡಿಕೊಂಡು ಇನ್ನೊಬ್ರ ಹಂಗ ಮನೆ ಕಟ್ಕೊಂಡು ಹೋಗವ್ರಲ್ಲದಲೇ ಇವರೇನು ಸ್ವಾಶ್ರಯ ಮನೆಗಳನ್ನ ಪಡೆಯವ್ರಲ್ಲ ಇವರು. ಅದಕ್ಕೆ ಈ ಯಾವ ಜಿಜ್ಞಾಸು ಇದ್ದಾರಲ್ಲ, ಬ್ರಹ್ಮ ಜಿಜ್ಞಾಸು ಇದ್ದಾರಲ್ಲ, ಅವನು ಸ್ವಾಶ್ರಯ, ತನ್ನ ಸ್ವಂತ ಆಶ್ರಯ ರೂಪವಾಗಿರತಕ್ಕಂತ ಮನೆಯನ್ನ ಹುಡುಕಿಕೊಂಡು ಬಂದಿದ್ದಾನೆ. ಅವನಿಗೆ ಸ್ವವಿಷಯ ಗೊತ್ತಾಯ್ತ್ರಿ? ಸ್ವವಿಷಯ ವಿದ್ಯೆಯ, ಸ್ವವಿಷಯ ವಿದ್ಯೆಯ, ಅವಳದೇ ಆಗಿರ್ತಕ್ಕಂತ ವಿದ್ಯೆಯನ್ನು ಹೇಳಿ ನೋಡಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸ್ವವಿಷಯ ವಿದ್ಯೆಯ. ಬೇರೆಯವ್ರ ವಿಷಯ ನಾವು ಹೇಳೋದಿಲ್ರಿ. ನಾವೆಲ್ಲ ಮಾತಾಡ್ತೀವಲ್ಲ, 4 ಜನ ಕೂಡಿದೀವಿ ಅಂತಂದ್ರೆ ನಮ್ಮ ವಿಷಯಕ್ಕೆ ಬಂದ್ಬಿಟ್ರೆ ನಾವು ಸೈಲೆಂಟ್ ಆಗಿ ಬಿಡ್ತೀವಿ. ಇನ್ನೊಬ್ರ ವಿಷಯ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಮ್ಮೊಂದು ನಿಮ್ಮೊಂದು ಜಗಳಕ್ಕೆ ನಿಂತು ಬಿಡ್ತೇವೆ. ಅವನ ಸುದ್ದಿ ಗೊತ್ತೇನ್ರಿ ನಿಮ್ಗೆ, ಇವನ ಸುದ್ದಿ ಗೊತ್ತೇನ್ರಿ ನಿಮ್ಗೆ, ನನಗ್ ಗೊತ್ತಿದೆ ನಾನು ಹೇಳ್ತೇನೆ ಬರ್ರಿ ಇಲ್ಲಿ ಅಂತ ಎಲ್ಲರ ಬಾಯಿ ಮುಚ್ಚಿ ನಾವ್ ಹೇಳಕ್ಬೇಕು. ಇದಲ್ಲ, ಈ ಕೆಲಸ ಮಾಡ್ಬೇಡ್ರಿ, ಇದು ಬೇಕಿಲ್ಲ ನಿಮಗೆ, ಇದರಿಂದ ಏನು ನಿಮಗೆ ಸುಖ ಇಲ್ಲ, ಯಾವ ಸಂತೋಷವೂ ಕೂಡ ಸಿಗೋದಿಲ್ಲ, ಮಾತಾಡಿ ನೀವು ಬಾಯಿ ಒಣಗಿಸ್ಕೊಳ್ತೀರಿಯಾ, ರಕ್ತವನ್ನು ಸುಟ್ಕೊಳ್ತೀರಾ, ಇದರಿಂದ ಲಾಭವಿಲ್ಲ. ಸ್ವವಿಷಯ, ನೀವು ನಿಮ್ಮ ವಿಷಯವನ್ನ ಹೇಳಿ, ನಿಮ್ಮ ವಿಷಯ ನೀವು ತಿಳ್ಕೊಂಡ್ರಿ. ನಮ್ಮ ವಿಷಯ ಅಂದ್ರೆ ಏನ್ರಿ?
ನಮ್ಮ ವಿಷಯ ನಾವು ತಿಳ್ಕೊಳ್ಬೇಕಿಲ್ಲಿ, ಇನ್ನೊಬ್ಬರ ವಿಷಯ ತಿಳ್ಕೊಳ್ಳೋದಿಲ್ಲ. ಉಪನಿಷತ್ ಹೇಳೋದು ಹಾಗೆ, ನಿಮ್ಮ ವಿಷಯವನ್ನ ನೀವು ತಿಳ್ಕೊಳ್ಳಿ, ಇನ್ನೊಬ್ಬರ ವಿಷಯವನ್ನು ಮಾತಾಡಬೇಡ. ನನ್ನ ವಿಷಯ ಅಂತಂದ್ರೆ ಏನು ಅದನ್ನೇ ಹೇಳಲಿಕ್ಕೆ ಹೊರಟಿದೆ. ಏನದು? ವಿದ್ಯೆಯ ಸ್ವಾನುಭವ ಗಮ್ಯಯ ಸಾಹಸಯ ಪ್ರತಿಬದ್ಧ ಸ್ವಾಭಾವಿಕ ಶೇಷ ಪುರುಷಾರ್ಥ ಪ್ರಾಪ್ತ ಶೇಷಾನರ್ಥೋ ಅವಿದ್ಯಾ ಪರಿಕಲ್ಪಿತೈ ಸಾಧನೈ ಅರಿಷ್ಟ ಪ್ರಾಪ್ತಿ ಅಪುರುಷಾರ್ಥ ಪುರುಷಾರ್ಥ ಮನ್ಯಮಾನೋ ಮೋಕ್ಷಾರ್ಥಂ ಅಲಭಮಾನೋ ಮಕರಾದಿಭಿಃ ಇವ ರಾಗಾದಿಭಿಃ ಇವ ಇತಸ್ತತಃ. ಏನ್ ಹೇಳಾಯ್ತು ಇಲ್ಲಿ? ಸ್ವಾನುಭವ ಗಮ್ಯಯ, ನಾನು ಯಾರು ಅಂತ ಯೋಚನೆ ಮಾಡ. ಸ್ವ ಅನುಭವ ಗಮ್ಯ, ಸ್ವಾಶ್ರಯ ಸ್ವವಿಷಯ ಅಂತಂದ್ರೆ ನಾನು ಯಾರು ಅಂತ ವಿಷಯ ಯೋಚನೆ ಮಾಡ್ಬೇಕು. ನಾನು ಯಾರು ಅಂತ ಯೋಚನೆ ಮಾಡ್ತಾ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲರೂ ಹೇಳೋದು ಈ ಮನೆಯವನು ಆ ಮನೆಯವನು, ಅವ್ರ ಮಗ ಇವ್ರ ಮಗ ಅಂತ ಹೇಳ್ಕೊಂಡು ಬರ್ತೀವಿ, ಹೌದಲ್ವೇ? ಅವ್ರು ಯಾರ ಮಗ ಅವ್ರು ಯಾರ ಮಗ ಈಗ ಯೋಚನೆ ಕೇಳ್ತಾ ಹೋದಂತೆ ಅವ್ರು ಯಾರ ಮಗ ಅಂತ ಹೇಳೋದಕ್ಕೆ ನಾವೆಲ್ಲ ನಿರುತ್ತರಾಗಿ ಹೋಗ್ಬಿಡ್ತೇವೆ. ಉತ್ತರ ಸಿಗೋದಿಲ್ಲ ನಮಗೆ. ಉತ್ತರ ಇಲ್ಲದ ಪ್ರಶ್ನೆಗಳನ್ನು ಮಾಡ್ಕೊಂಡು ಕುಂತು ಏನ್ ಪ್ರಯೋಜನ? ಅಲ್ಪ ಉತ್ತರವನ್ನ ಪಡೆದುಕೊಂಡು ಲಾಭವೇನು? ಹೌದಲ್ವೇ? ಇವೆಲ್ಲ ಏನಾಗ್ತಾವ? ಅಲ್ಪ ಉತ್ತರ ಅಂತ ಅರ್ಥ. ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಈ ಉತ್ತರದಲ್ಲಿ, ಕ್ವಾಲಿಟಿ ಇದೆಲ್ಲ ಡಲ್ ಆಗಿ ಹೋಗಿದೆ. ಇದರಲ್ಲಿ ಏನಾದ್ರೂ ಸತ್ವ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಇವೆಲ್ಲ ತೋರಿಕೆ ಮಾತ್ರ ಉತ್ತರಗಳು. ತರ್ಕಕ್ಕೆ ಈ ಉತ್ತರಗಳೆಲ್ಲ ಬಿದ್ದು ಹೋಗ್ಬಿಡ್ತಾವ. ಆದ್ದರಿಂದ ಇಂಥ ಉತ್ತರಗಳನ್ನು ಕೊಡಬಾರ್ದು. ನಾನು ಯಾರು ಅಂತಂದ್ರೆ ಏನಂತ ಹೇಳ್ಬೇಕು? ಈ ದೇಹಕ್ಕೆ ಇಟ್ಟಿರ್ತಕ್ಕಂಥ ನಾಮ ರೂಪಗಳನ್ನ ಹೇಳದಲೆ ಆತ್ಮ ಅಂತ ಹೇಳಪ್ಪ. ನಾನೊಬ್ಬ ಆತ್ಮ ಇದ್ದೇನೆ, ನಾನು ಬ್ರಹ್ಮ ಇದ್ದೇನೆ, ನಾನು ಸದ್ರೂಪ ಇದ್ದೇನೆ, ಹಿಂಗೆಲ್ಲ ಹೇಳ್ಬೇಕು. ಹೌದೇನ್ರಿ? ನಾನು ಹಾಗಿದ್ದೇನೆ ಹೀಗಿದ್ದೇನೆ ಅಂತ ಹೇಳ್ಬಿಟ್ರೆ ಇವೆಲ್ಲ ಏನು ಜಿಜ್ಞಾಸುಗಳು ಮತ್ತು ಬ್ರಹ್ಮವಿದರು ಹೇಳುವಂತ ಉತ್ತರಗಳಲ್ಲ. ಅದನ್ನು ಹೇಳಕ್ ಹೊರಟದೆ ಉಪನಿಷತ್. ಏನ್ ಹೇಳಕ್ ಹೊರಟಿದೆ? ನಾನು ಯಾರು ಅನ್ನೋದನ್ನ ಹೇಳಕ್ ಹೊರಟಿದೆ. ಮತ್ತ ಅದನ್ನೇ ಹೇಳ್ಕೊಂಡು ಹೊರಟು ಹೇಳುವುದಕ್ಕೆ ಉಪನಿಷತ್ತುಗಳು ಯಾಕೆ ಬೇಕಾಗಿದಾವ? ನಾನು ಮಲ್ಲಪ್ಪ, ಕಲ್ಲಪ್ಪ, ಸಿದ್ದಪ್ಪ, ಗಂಗಪ್ಪ ಅಂತ ಹೇಳ್ಕೊಂಡು ಹೋಗೋದಕ್ಕೆ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ ಹೇಳ್ಬೇಕಲ್ಲ. ನನ್ನ ಹೆಸರು ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಇಲ್ಲ ಬಿಡ್ರಿ, ನಾನೊಂದು ಶ್ವೇತಾಶ್ವತರ ಉಪನಿಷತ್ತಿದೆ, ಅದನ್ನ ಓದ್ಕೊಂಬಂದು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೇಕಾ? ಇಲ್ಲ ಬಿಡ್ರಿ, ಒಂದು ಕಠೋಪನಿಷತ್ತಿದೆ, ಅದನ್ನ ಓದ್ಕೊಂಡು ಬಂದು ತಿಳ್ಕೊಂಬಂದು ಹೇಳ್ತೀನಿ ಅಂತ ಹೇಳ್ಬೇಕಿದೆಯಾ? ಹಂಗೇನಿಲ್ವಲ್ಲ. ಹಾಗಾಗಿ ನಾವು ಇದನ್ನು ಓದಿನೂ ಕೂಡ ಅದೇ ಹೆಸರನ್ನ ಹೇಳ್ಬಿಟ್ರೆ ಏನು ಪ್ರಯೋಜನ? ಅದಕ್ಕೆ ಹೇಳ್ತಾ ಇದೆ ಈ ಉಪನಿಷತ್ತು, ನೀವು ಯಾರು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಿಮಗೆ. ಸ್ವವಿಷಯ ಅವಿದ್ಯೆಯ ಸ್ವಾನುಭವ ಗಮ್ಯಯ, ಅನುಭವ ಗಮ್ಯವಾಗುವಂತೆ ಹೇಳ್ಬೇಕು. ಸರಳವಾಗಿ ಅನುಭವ ಅಂತೀವಲ್ಲ, ಏನದು ಅನುಭವ ಅನ್ನುವಂಥದ್ದು? ಭೂಯತೆ ಇತಿ ಭವಃ. ಗೊತ್ತರೆ? ಭೂಯತೆ ಇತಿ ಭವಃ. ಭೂಯತೆ ಅಂತಂದ್ರೆ ಏನು? ಭೂಯತೆ, ಭವ್ಯತೆ, ಭವತಿ ಇತ್ಯಾದಿ ಎಲ್ಲ ರೂಪಗಳನ್ನ ಪಡೆಯುತ್ತೆ ಅನುಭವ ಅನ್ನುವಂಥದ್ದು. ಭೂ ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂಥ ಪದ. ಇರುತ್ತದೆ ಅನ್ನುವಂತ ಅರ್ಥ ಅದಕ್ಕೆ. ನಂಬರ್ 1 ಗೊತ್ತಾಯ್ತ್ರೆ? ಭೂ ಅನ್ನೋ ಧಾತುವಿಗೆ ಇರುತ್ತದೆ, ಭೂ ಸತ್ತಾಯಾಮ್ ಅಂತ ಅದಕ್ಕೆ ಅರ್ಥವನ್ನು ಮಾಡಲಾಗಿದೆ. ಇರುತ್ತದೆ, ಏನು ಇರುತ್ತದೆ? ನೀನು ಏನನ್ನ ಪಡೆಯಬೇಕಾಗಿದೆಯೋ ಅದೇ ಇರುತ್ತದೆ ಎಂದು ಅರ್ಥ. ಏನನ್ನ ನೀನು ಪಡೆದರೆ ಇನ್ನೊಂದನ್ನ ಪಡೆಯಬೇಕಾಗಿಲ್ಲವೋ ಅದೇ ಇರುತ್ತದೆ. ಒಂದನ್ನು ನೀನು ಪಡೆದುಕೊಂಡಾದ ಮೇಲೆ ನಿನಗೆ ಮತ್ತೊಂದು ಪಡೆಯಬೇಕು ಅನ್ನುವಂತ ಆಸೆ ಇರುವುದಿಲ್ಲವೋ ಅದೇ ನೀನಿರುತ್ತೀಯಾ. ಭೂ ಅನ್ನೋ ಧಾತು ಈ ಅರ್ಥವನ್ನು ಹೇಳುತ್ತದೆ.
ಇಲ್ಲಿ ಅನುಭವ ಅಂತಂದ್ರೆ ಅನುಭವದ ವಿಷಯ ಯಾರೋ ಅದನ್ನ ಅನುಭವಿಸಿರ್ತಾರಲ್ಲ. ಈಗ ಒಂದು ನೋವು ನನಗಾಯ್ತು, ಯಾರೋ ನನಗೊಂದು ಏಟು ಹೊಡೆದ್ರು, ಯಾರೋ ನನಗೆ ಬೈದ್ರು, ಗೊತ್ತಾಯ್ತಲ್ವೇ? ಈಗ ಹೊಡೆದದ್ದು ಸೌಂಡ್ ನಿಮಗೆ ಕೇಳುತ್ತೆ, ಗಾಯ ಆಗಿರೋ ಕಲೆಯು ಕೂಡ ನಿಮಗೆ ಕಾಣುತ್ತೆ, ಯಾರಾದ್ರೂ ಬೈದ್ರು ಶಬ್ದವು ನಿಮ್ಗೆ ಕೇಳುತ್ತೆ. ಅವಾಗ ನೀವೇನಂತೀರಿ? ಓಹೋ, ಏನ್ರಿ ಅವ್ರಿಗೆ ಬೈದ್ ಬಿಟ್ರಲ್ಲ, ಹಿಂಗ್ ಬೈದಲ್ಲ ಅವನು ಅಂತಾರ. ಓ, ಅವ್ರಿಗೆ ಈಗ ಹೊಡೆದ್ ಬಿಟ್ನಲ್ಲ ಅವನು, ಹಿಂಗ ಹೊಡೆದ್ ಬಿಟ್ನಲ್ಲ ಅವನು, ನೋಡಿ ಗಾಯ ಆಯ್ತು ನೋಡಿ, ಇಲ್ಲಿ ಕೈ ನೋಡಿ, ಕೈ ಮುರಿದ್ ನೋಡಿ, ನೋಡಿ ಕಾಲು ಮುರಿದ್ ನೋಡಿ ಅಂತ ನಾವು ಇಷ್ಟ ಹೇಳ್ತೇವೆ. ಆದ್ರೆ ಅದರಿಂದ ಆಗಿರತಕ್ಕಂತ ಒಳಗಡೆಯ ನೋವೇನಿದೆಯಲ್ಲ, ಆ ನೋವು ಈ ನೋಡುವವರಿಗೂ ಗೊತ್ತಾಗ್ಲಿಲ್ಲ, ಹೇಳುವವರಿಗೂ ಗೊತ್ತಾಗ್ಲಿಲ್ಲ, ಕೇಳುವವರಿಗೂ ಗೊತ್ತಾಗ್ಲಿಲ್ಲ, ಹೊಡೆದವರಿಗೂ ಗೊತ್ತಾಗ್ಲಿಲ್ಲ. ಹೌದಲ್ವೇ? ಈ ಅನುಭವ ಅಂತ ಹಿಂಗ್ ಹೇಳಿಸ್ಕೊಡುತ್ತೆ. ಅನುಭವ ಅಂತಂದ್ರೆ ನನಗೊಬ್ಬನಿಗೇನೆ ವೇದ್ಯವಾಗೋದು, ವೇದ್ಯ ಅಂತ ಕರಿತೀವಿ ಅದನ್ನ, ಗೊತ್ತಾಯಿದ್ರೆ? ಅನುಭವ ಅಂತನ್ನುವಂಥದ್ದನ್ನ ವೇದ್ಯ ಅಂತ. ಅದಕ್ಕೆ ಅನುಭವ ಗಮ್ಯಯ. ಆ ಅನುಭವವನ್ನ ಇನ್ನೊಬ್ಬರಿಗೆ ನಾವು ತಿಳಿಸಕ್ಕೂ ಬರೋದಿಲ್ಲ, ಇನ್ನೊಬ್ಬರು ಅದನ್ನ ತಿಳಿಯಕ್ಕೂ ಬರೋದಿಲ್ಲ. ಅದಕ್ಕೆ ಅನುಭವ. ದೃಷ್ಟಾಂತಗಳು ಕೊಡ್ತಾರಲ್ಲ, ಏನು ಸಕ್ಕರೆ ಹೇಗಿದೆ ಅಂದ್ರೆ ಬೆಳ್ಳಗಿದೆ ಅಂತ ಹೇಳ್ತಾರ, ಅದನ್ನ ರುಚಿ ಹೇಗಿದೆ ಅಂತಂದ್ರೆ ಸಿಹಿ ಆಗಿದೆ ಅಂತ ಹೇಳ್ತಾರ. ಸಿಹಿ ಹೇಗಿದೆ ಅಂತಂದ್ರೆ ಅವ್ರು ಹೇಗೆ ಮೌನವಾಗಿರ್ತಾರೋ, ತಿಂದು ನೋಡಪ್ಪ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತಾರೋ. ಆ ಹೇಳಲಿಕ್ಕೆ ಬಾರದಿರತಕ್ಕಂತ ಏನು ಘಟ್ಟ ಇದೆಯಲ್ಲ, ಅದಕ್ಕೆ ಅನುಭವ ಅಂತ ಕರೆಯೋದು. ಅದು ಅನುಭವಿಸಿರುವಂತ ಆ ವ್ಯಕ್ತಿಗೆ ಮಾತ್ರ ಅದು ವೇದ್ಯವಾಗುತ್ತದೆ, ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರ? ಪ್ರತಿಬದ್ಧ ಸ್ವಾಭಾವಿಕ ಸ್ವಾನುಭವ ಗಮ್ಯಯ. ಈ ರೀತಿ ನಿಮ್ಮೊಬ್ಬರಿಗೇನೆ ನಿಮ್ಮ ಆತ್ಮ ಅನುಭವಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ಹೇಳ್ತೀವಿ. ಇದನ್ನ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದನ್ನ ಆಚಾರ್ಯರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ನೋಡ್ರಿ. ನಾನು ಸುಮ್ಮನೆ ನಿಮ್ ತಲೆ ಹರಟೆ ಹೊಡಿಯಕ್ಕ, ನಿಮ್ ಸಮಯ ಹಾಳು ಮಾಡಕ ಗ್ರಂಥ ಬರೆಯಕ್ ಕೂತಿಲ್ಲ. ಈಗ ನಾನು ಗ್ರಂಥ ಬರೆಯೋದು ಅಂತಂದ್ರೆ ಸುಮ್ಮನೆ ಜನರ ಸಮಯವನ್ನ ಹಾಳು ಮಾಡಿ, ಅವ್ರ ತಲೆಯನ್ನ ಹಾಳು ಮಾಡಿ, ಅವರ ಜೀವನವನ್ನ ಸುಮ್ಮನೆ ಕಳೆಯೋದಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರು ಒಂದ ಅಕ್ಷರ ಓದಲಿ, 2 ಅಕ್ಷರ ಓದಲಿ, 1 ಸಾಲ ಓದಲಿ, 2 ಸಾಲ ಓದಲಿ, ಅವರ ಅನುಭವಕ್ಕೆ ಅದು ಬರಬೇಕು. ಎಷ್ಟು ಓದಿರ್ತಾರೋ ಅಷ್ಟು ಜ್ಞಾನ ಅವರಿಗೆ ಆಗ್ಬೇಕು. ಸ್ವಾಶ್ರಯ, ಸ್ವವಿಷಯ, ಸ್ವಾನುಭವ, ಇದೆಲ್ಲ ಸ್ವ ಹೇಳ್ಕೊಂಡು ಬಂದಿದೆ. ಹೀಗೆ ಗಮ್ಯಯ ಸಭಾಸಯ, ಸಾಭಾಸಯ, ಅವರಿಗೆ ತಿಳಿಯುವ ರೀತಿಯಲ್ಲಿ, ಅವ್ರಿಗೆ ಹೊಳೆಯುವ ರೀತಿ. ಸಾಭಾಸಯ, ಭಾಸತೆ. ಭಾಸತೆ ಅಂತಂದ್ರೆ ಅವರಿಗೆ ಅದು ಅನುಭವಕ್ಕೆ ಬರುತ್ತೆ, ತೋರುತ್ತದೆ ಅಂತ ಹೇಳ್ಬೋದು. ಭಾಸತೆ ಅಂತ ಅನ್ನೋದಕ್ಕೆ ತೋರುತ್ತದೆ ಅಂತ ಅರ್ಥ ಮಾಡಬಾರ್ದು. ಭಾಸತೆ ಅಂತಂದ್ರೆ ಅವರಿಗೆ ಅನುಭವಕ್ಕೆ ಬರುತ್ತದೆ ಅಂತ ಅರ್ಥ. ಭಾಸಯ, ಅನುಭವಕ್ಕೆ ಬರುವ ರೀತಿಯಲ್ಲಿ. ಇಲ್ಲೆಲ್ಲಾ ತೃತೀಯ ವಿಭಕ್ತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಏನಂತ ಅಲ್ಲಿಂದ ಶುರುವಾಗಿದೆ ನೋಡಿ. ಏನು? ಚಿತ್ ಸದಾನಂದ ದ್ವಿತೀಯ ಬ್ರಹ್ಮ ಸ್ವರೂಪ ಅಪ್ಯಾತ್ಮ ಸ್ವಾಶ್ರಯ ಸ್ವವಿಷಯ ವಿದ್ಯೆಯ ಸ್ವಾನುಭವ ಗಮ್ಯಯ ಸಾಭಾಸಯ. ಹೌದಲ್ವೇ? ಇದಕ್ಕೆ ನಾವು ಸತಿ ಸಪ್ತಮಿ ವಿಭಕ್ತಿ ಅಂತ ಕರಿತೇವೆ. ಒಂದೇ ಆ ವಿಭಕ್ತಿಯಲ್ಲಿ ಆ ಪದಗಳು ಪದೇ ಪದೇ ಬಂದರೆ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತವೆ. ಅದಕ್ಕೆ ಸತಿ ಸಪ್ತಮಿ ಅಂತ ಕರೆಯಲಾಗುತ್ತೆ. ಅದಕ್ಕೆ ವ್ಯಾಕರಣದಲ್ಲಿ ಒಂದು ಹೆಸರನ್ನು ಇಟ್ಟಿದ್ದಾರೆ. ಈ ತರ ನೀವು ಬಳಸಿಕೊಳ್ಳಬಹುದಪ್ಪ ಅಂತ ಹೇಳಿದ್ದಾರೆ. ಅದು ಸ್ಪೆಷಲ್ ವರ್ಡ್ ಅಂತ ಕರೀತಾರೆ ಅದನ್ನು. ಹೀಗೆ ಸಾಭಾಸಯ ಅದು ಆ ರೀತಿಯಾಗಿರ್ತಕ್ಕಂಥ ಅವರಿಗೆ ಅನುಭವ ಅನ್ನುವುದನ್ನ ತೋರಿಸುವುದಕ್ಕೋಸ್ಕರವಾಗಿ ಇದನ್ನು ಹೇಳ್ತೇವೆ. ಪ್ರತಿಬದ್ಧ ಸ್ವಾಭಾವಿಕ ಶೇಷ ಪುರುಷಾರ್ಥ. ಪ್ರತಿಬದ್ಧ ಸ್ವಾಭಾವಿಕ, ಪ್ರತಿಬದ್ಧ ಅಂತಂದ್ರೆ ಇಲ್ಲಿಯವರೆಗೆ ಆಗಿರತಕ್ಕಂತ ಏನು ಸ್ವಾಭಾವಿಕವಾಗಿರ್ತಕ್ಕಂತ ಬದ್ಧ ಸ್ಥಿತಿ ಇತ್ತಲ್ಲ, ನಾವೆಲ್ಲ ಪ್ರತಿಬದ್ಧ ಸ್ವರೂಪರಾಗಿ ಬಿಟ್ಟೇವೆ. ಗೊತ್ತಾಯ್ತೇನ್ರಿ? ಬದ್ಧ ಅಂತಂದ್ರೆ ಏನು?
ಕಟ್ಟಲ್ಪಟ್ಟಂತಹದ್ದು ಅಂತ ಅರ್ಥ. ಹಗ್ಗದಿಂದ ಕಟ್ಟಿದಾರೋ ಅಥವಾ ಮತ್ತೇನೋ ಬೇರೆ ಬೇರೆ ದ್ರವ್ಯಗಳ ಉಪಯೋಗ ಮಾಡಿ ಕಟ್ಟಿದಾರೋ, ಒಟ್ಟು ಕಟ್ಟಿಬಿಟ್ಟಿದಾರಂತೆ. ಪ್ರತಿಬದ್ಧ ಸ್ವಾಭಾವಿಕ ಶೇಷ ಪುರುಷ. ಏನ್ ಮಾಡ್ತಾರೆ, ಇವೆಲ್ಲ ನಾವು ಬದ್ಧ ಸ್ವರೂಪಿಗಳಾಗಿ ಕೂತು ಬಿಟ್ಟಿದ್ದೇವೆ. ಈ ಬದ್ಧ ಸ್ವರೂಪಿಗಳಿಗೆ ಪುರುಷಾರ್ಥ ಪ್ರಾಪ್ತಿಗೋಸ್ಕರ, ಪುರುಷಾರ್ಥವನ್ನು ನೀಡುವುದಕ್ಕೋಸ್ಕರ, ಪ್ರತಿಬದ್ಧ ಜೀವಿಗಳಿಗೆಲ್ಲರಿಗೂ ಪುರುಷಾರ್ಥವನ್ನು ನೀಡುವುದಕ್ಕೋಸ್ಕರ ಯಾವುದು ಪುರುಷಾರ್ಥ? ಪ್ರಾಪ್ತ ಶೇಷಾನರ್ಥ, ಅನರ್ಥ ನಾಶವಾಗಬೇಕು. ಇಲ್ಲೆಲ್ಲ ನಾವು ಪ್ರತಿಬದ್ಧ ರೂಪವಾಗಿರ್ತಕ್ಕಂಥ ಅನರ್ಥ ರೂಪದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅನರ್ಥ ರೂಪವಾಗಿರತಕ್ಕಂಥ ಈ ಒಂದು ಅವಿದ್ಯಾ ಪರಿಕಲ್ಪಿತ ನೋಡಿ, ಈಗೆಲ್ಲ ಒಂದು ಶುರುವಾಯ್ತು. ನಮ್ಗೆ ಯಾಕೆ ಹಿಂಗಾಯ್ತು? ಈ ಮೊದಲೆಲ್ಲ ಏನ್ ಹೇಳಿದ್ರು, ನಾವೆಲ್ಲ ಸದಾನಂದ ಸ್ವರೂಪರಿದ್ದೀವಿ, ಚಿದಾನಂದ ಸ್ವರೂಪರಿದ್ದೀವಿ, ಆನಂದ ಸ್ವರೂಪರಿದ್ದೀವಿ, ಬಹಳ ಚೆನ್ನಾಗಿದ್ವಿ ನಾವು ಅಂತ ಹೇಳ್ಕೊಂಡು ಬಂದಾಯ್ತು. ಈ ಜೀವಾತ್ಮ ಅಂತಂದ್ರೆ ಬಹಳ ದೊಡ್ಡವನು, ಬಹಳ 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 ದೊಡ್ಡವನು, ಇವನಿಗೆ ಸಾವಿಲ್ಲ, ಇವನಿಗೆ ಜನನವಿಲ್ಲ, ಇವನು ಬಹಳ ಚೈತನ್ಯ ರೂಪನೋ, ಹೀಗೆಲ್ಲ ಹೇಳಿ ಹೇಳಿ ಅವನನ್ನ ವರ್ಣನೆ ಮಾಡಿ ಮಾಡಿ ಮೇಲೆತ್ತೆ. ಹಾಗಿದ್ದು ಕೂಡ ಇವನು ಇಷ್ಟು ಒದ್ದಾಡ್ತಾ ಇದ್ದಾನ. ಏನು ಕಾರಣ? ಇವರು ಒದ್ದಾಡೋದಕ್ಕೆ ಏನು ಕಾರಣ? ಆರಾಮ ಇಲ್ಲ ಅಂತಾನಲ್ರಿ. ಯಾವಾಗ ಕೇಳಿದ್ರು ಏನ್ರಿ ಹೀಗ್ಯಾಕೆ ಇಲ್ಲಾಕಿದ್ದಿದ್ರಿ? ಏನ್ರಿ ಸ್ವಲ್ಪ ತಲೆನೋವು, ಏನ್ ಸ್ವಲ್ಪ ಕಾಲ ನೋವು, ಮೈಕೈ ನೋವು, ನೆಗಡಿ ಜಡ್ಡ, ಚಳಿ ಜ್ವರ, ಒಂದ ಎರಡ, ಆಮೇಲೆ ತಲೆನೋವು, ಮತ್ತೆ ಹೊಟ್ಟೆ ನೋವು, ಒಳಗಡೆ ನೋವು, ಹೊರಗಡೆ ನೋವು, ಇದನ್ನ ಹೇಳ್ತಾನಲ್ಲ ಈತ. ಇದೆಲ್ಲಕ್ಕೂ ವಿಲಕ್ಷಣವಾಗಿರುವಂತ ಅವನ ನೆನಪು ಏನಾದ್ರೂ ಮಾಡಿಕೊಂಡಾನೇನು? ಮಾಡಿಕೊಳ್ಳೇ ಇಲ್ಲ. ಹಾಗಾಗಿ ಏನಾಗಿದೆ ಇವನಿಗೆ? ಅವಿದ್ಯಾ ಪರಿಕಲ್ಪಿತೈಹಿ ಸಾಧನೈಹಿ ಅರಿಷ್ಟ ಪ್ರಾಪ್ತಿಂಚ. ಗೊತ್ತಾಯ್ತೇನ್ರಿ? ಇವನು ಏನ್ ಮಾಡ್ಕೊಂಡ್ ಬಿಟ್ಟಾನ? ಇವನು ಹೋಗ್ತಾ ಇದ್ದ, ಆರಾಮವಾಗಿ ಇದ್ದ, ಹೋಗ್ಬೇಕಾದಾಗ ಇವನಿಗೇನಾಯ್ತು? ಮಳೆ ಬಂತು. ಮಳೆ ಬಂದಾಗ ಏನ್ ಮಾಡ್ತಾನ? ಅಲ್ಲಿ ಹೊತ್ಕೊಳಕ್ ಏನಿರ್ಲಿಲ್ಲ, ತೋಯಿಸ್ಕೊಂಡ್ಬಿಟ್ಟ ಅಷ್ಟೇ. ಹೌದಲ್ವೇ? ಇಲ್ಲಿವರೆಗೆ ಇವನು ಬೆಚ್ಚಗನೆ ಇದ್ದ, ಸುಮ್ನೆ ಕೂತಿದ್ರೆ, ಮನೆಯಲ್ಲಿ ಕೂತಿದ್ರೆ ಇರ್ಬೋದಾಗಿತ್ತು. ಏನೋ ಹೊರಗಡೆ ಜಗತ್ತು ನೋಡೋಣ, ಏನೋ ಸ್ವಲ್ಪ ಹೀಗೆ ಹೋಗಿ ನೋಡೋಣ ಅಂತ ಹೋದ. ಮಳೆ ಬಂತು, ತೋಯಿಸ್ಕೊಂಡ್ಬಿಟ್ಟ. ಹೌದಲ್ವೇ? ಅವಾಗ ಏನಾಯ್ತು? ಬೆಚ್ಚಗಿರುವಂತ ಮನುಷ್ಯ ತೋಯಿಸ್ಕೊಂಡು ನೆನೆಕೊಂಡು ಹೋಗ್ಬಿಟ್ಟ. ಚಳಿ ಆಯ್ತು, ನಡಗ್ಲಿಕ್ಕೆ ಹತ್ತಿದ. ಯಾರು ತಪ್ಪು ಮಾಡಿದ್ರು? ಏನೋ ಇಲ್ಲಿ ಯಾರು ತಪ್ಪು ಮಾಡಿದ್ರು ಅಂತ ಹೇಳಕ್ ಬರೋದಿಲ್ಲ. ಇವನೇನು ನಾನು ಮಳೆಗೆ ಸಿಗ್ತೇನೆ, ಮಳೆಗೆ ಆ ಚಳಿ ಆಗುತ್ತೆ, ನನಗೆ ನಡಗ ಹತ್ತುತ್ತೆ, ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದ್ರೂ ಕೂಡ ಸಹಜವಾಗಿ ಹೊರಗೆ ಬಂದ. ಹೀಗಾಯ್ತು, ಅನಿವಾರ್ಯ, ಅನುಭವಿಸ್ಬೇಕಾಯ್ತು. ಹಾಗೆ ಇಲ್ಲಿಯೂ ಕೂಡ ಏನಾಗಿದೆ? ಇವೆಲ್ಲ ಅನಿವಾರ್ಯನ. ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆ ಮಾಡುವಂಗಿಲ್ಲ, ಯಾಕೆ ಹಿಂಗಾಯ್ತು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಆಗೈತಲ್ಲೋ, ಹೋಯ್ತು ಮಾರಾಯ, ನಾವು ಅಷ್ಟೇ ಉತ್ತರ ಕೊಡೋದು. ಏನು? ಅರಿಷ್ಟೈಹಿ ಅವಿದ್ಯಾ ಪರಿಕಲ್ಪಿತೈಹಿ. ಅರಿಷ್ಟವಾಗಿರ್ತಕ್ಕಂಥ ಅವಿದ್ಯೆ ಅಂತಕ್ಕಂಥ ಸಿಡಿಲು ಇವನಿಗೆ ಹೊಡಿತು. ಅವಿದ್ಯೆ ಸಿಡಿಲಿಗೆ ಈತನು ಸಿಕ್ಕಾಕೊಂಡು ಸುಟ್ಟು ಹೋಗ್ಬಿಟ್ಟಿದಾನ, ಬೆಂದು ಹೋಗ್ಬಿಟ್ಟಿದಾನ. ಅದರಿಂದ ಈತನು ಏನ್ ಮಾಡ್ತಾನ? ಸಾಧನೈಹಿ ಇಷ್ಟ ಪ್ರಾಪ್ತಿಂಚ ಅಪುರುಷಾರ್ಥಂ ಪುರುಷಾರ್ಥಂ ಮನ್ಯಮಾನ. ಇವನು ಪಡೆಯಬೇಕಾಗಿರ್ತಕ್ಕಂಥ ಪುರುಷಾರ್ಥವನ್ನೇ ಮರೆತು ಬಿಟ್ಟ, ಮಾಡಬೇಕಾಗಿರ್ತಕ್ಕಂಥ ಸಾಧನೆಗಳನ್ನೇ ಬಿಟ್ಟುಬಿಟ್ಟ. ಸತ್ವ ಸಾಧನೆ ಮಾಡಲಿಲ್ಲ, ಆತ್ಮ ಸಾಧನೆ ಮಾಡಲಿಲ್ಲ, ಜ್ಞಾನ ಸಂಪಾದನೆ ಮಾಡಲಿಲ್ಲ. ಅಪುರುಷಾರ್ಥವನ್ನೇ ಈತನು ಅನುಭವಿಸ್ಲಿಕ್ಕೆ ಹತ್ತಿದ. ಯಾವುದೋ ಇಲ್ಲಿರತಕ್ಕಂಥ ಲೋಕ ಭೋಗ ಹಿತ, ಇದುವೇ ಇವನಿಗೆ ಮಜಾ ಅನಿಸಿಕೊಂಡು ಇದರಲ್ಲಿನೇ ಮುಳಿಕೊಂಡು ಕಾಲವನ್ನು ಕಳೀಲಿಕ್ಕೆ ಹತ್ತಿದ. ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದ ಇವನನ್ನ ಬಡಿ ಎಬ್ಬಿಸುವುದಕ್ಕೆ ಈ ಉಪನಿಷತ್ತು ಹೊರ ಬಂದಿದೆ. ಪುರುಷಾರ್ಥಂ ಮನ್ಯಮಾನ ಮೋಕ್ಷಾರ್ಥಂ ಅಲಭಮಾನ. ಇವನು ಮೋಕ್ಷವನ್ನು ಹೊಂತ ಇಲ್ಲ, ಪುರುಷಾರ್ಥವನ್ನು ಹೊಂತ ಇಲ್ಲ. ಮಕರಾದಿವಿಹಿ ಇವ ರಾಗಾದಿವಿಹಿ ಇತಸ್ತತಃ. ಮಕರ ಗೊತ್ತಲ್ವೇ ನಮಗೆ? ಮೊಸಳೆ
ಮೊಸಳೆ ಅಂತಂದ್ರೆ ಏನದು ಸುರದಾನ ಮಕರಾದಿವಿಹಿ ಇವ ಮಕರಾದಿಗಳ ಇರತಕ್ಕಂತ ಮೊಸಳೆಗಳಂತೆ ಇರತಕ್ಕಂತ ರಾಗಾದಿವಿಹಿ ರಾಗ ದ್ವೇಷ ಅಸೂಯೆ ಕಾಮ ಕ್ರೋಧ ಲೋಭ ಮತ್ಸರ ಏನಿದಾವಲ್ಲ ಇವೆಲ್ಲವುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಣಂತೆ. ಒಂದು ಮಳೆ ಬರ್ತಾ ಇದೆ ಅಂತಂದ್ರೆ ಆ ಮಳೆಯಲ್ಲಿ ನೀರಷ್ಟೇ ಇರೋದಿಲ್ಲ, ಆ ಮಳೆಯಲ್ಲಿ ಆನೆ ಕಲ್ಲಂತಿರುತ್ತೆ, ಮತ್ತಿನ್ನೇನು ಸಿಡಿಲಂತಿರುತ್ತೆ, ಮತ್ತಿನ್ನೇನು ಮಿಂಚು ಅಂತಿರುತ್ತೆ, ಮತ್ತಿನ್ನೇನು ಹುಳುಗಳಂತಿರ್ತಾವ, ಹಾವುಗಳಂತಿರ್ತಾವ, ಚೇಳುಗಳಂತಿರ್ತಾವ, ಇನ್ನೇನೇನು ಕಲ್ಲುಗಳು ಬರ್ತಿರ್ತಾವ, ಏನ್ ಎಲ್ಲ ಬರ್ತಾ ಇರ್ತಾವ. ಇವೆಲ್ಲವುಗಳಲ್ಲಿ ಈತನ ಸಿಕ್ಕಾಕೊಂಡ್ಬಿಟ್ಟಿರ್ತಾರಂತೆ. ಹೇಗೆ ನದಿಗೆ ನೀರಿನ ಅಡಮಳೆಯ ನದಿಗೆ ಬಿದ್ದು ತೇಲ್ಕೊಂಡು ಹೋಗ್ತಿರ್ತಕ್ಕಂತ ಆ ಮನುಷ್ಯನಿಗೆ ನೀರಷ್ಟೇ ಇರೋದಿಲ್ಲ, ಜೊತೆಗೆ ಅಲ್ಲೆಲ್ಲ ಹುಳ ಹಾವು ಚೇಳು ಎಲ್ಲ ಕಲ್ಲು ಮಣ್ಣು ಕಂಟಿ ಮುಳ್ಳು ಮಸಿ ಎಲ್ಲವೂ ಹೇಗೆ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರುತ್ತೋ ಇವ್ರ ಜೊತೆಗೆ ನಾವೆಲ್ಲ ಇರ್ತವೆ ಸುತ್ತುವರೆದುಕೊಂಡು. ಹಾಗೆ ರಾಗಾದಿವಿಹಿ ಇತಸ್ತತಃ ಅವ ಆ ಕಡೆಗೊಮ್ಮೆ ತಳ್ತವ ಈ ಕಡೆಗೊಮ್ಮೆ ತಳ್ತವ, ಅಲ್ಲೊಮ್ಮೆ ಬೀಳ್ತಾನ ಇಲ್ಲೊಮ್ಮೆ ಬೀಳ್ತಾನ, ಅಲ್ಲೊಮ್ಮೆ ಮುಳುಗ್ತಾನ ಇಲ್ಲೊಮ್ಮೆ ಮುಳುಗ್ತಾನ. ಹೀಗೆ ಹೇಳ್ತಾ ಹೇಳ್ತಾ ಈತನು ಸಮಾಕೃಷ್ಯಮಾನಃ, ಏನ್ ಹೇಳುದಪ್ಪ ಏನು ಭಜಿತಿ, ಬಹಳ ದುಷ್ಕೃತ್ಯ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಈತನು ಸಿಕ್ಕಾಕೊಂಡಿದ್ದಾನ. ಇವನನ್ನು ಎಬ್ಬಿಸುವುದಕ್ಕೋಸ್ಕರವಾಗಿ ಈ ಉಪನಿಷತ್ತನ್ನ ಆರಂಭ ಮಾಡಿದ್ದೇವೆ. ಗೊತ್ತಾಯ್ತಾ? ನಾವೇನಾದ್ರೂ ಈ ಉಪನಿಷತ್ತನ್ನ ಹೇಳದೆ ಹೋಗಿದ್ರೆ ಸಾಧಕರುಗಳು ಎಲ್ಲಿ ಸಿಕ್ಕಾಕೊಂಡಿದ್ರೋ ಎಲ್ಲಿ ನಿಂತಿದ್ರೋ ಅಲ್ಲಿನೇ ನಿಂತು ಬಿಡ್ತಿದ್ರು, ಅವ್ರ ಮುಂದೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ದರಿಂದ ಅವರು ಸನ್ಮಾರ್ಗವನ್ನು ಹೊಂದುವುದು ಯಾವಾಗ, ಸದ್ಗತಿಯನ್ನು ಹೊಂದುವುದು ಯಾವಾಗ, ಮೋಕ್ಷವನ್ನು ಹೊಂದುವುದು ಯಾವಾಗ, ಅವರ ಮೇಲೆ ಕರುಣೆ ಕಳಕಳಿಯನ್ನ ತೋರಿಸುವುದಕ್ಕೋಸ್ಕರವಾಗಿ ಅವರಿಗೆ ಸನ್ಮಾರ್ಗ ದರ್ಶನವಾಗಲಿ ಎಂಬ ಆಶಯವನ್ನು ಇಟ್ಟುಕೊಂಡು ಈ ಗ್ರಂಥವನ್ನ ಸರಳವಾದ ರೀತಿಯಲ್ಲಿ ಹೇಳುವುದಕ್ಕೋಸ್ಕರವಾಗಿ ಹೊರಟಿದ್ದೇವೆ ಅಂತ ಆಚಾರ್ಯರು ಇಲ್ಲಿ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನೂ ಈ ವಿಷಯ ಮುಂದುವರಿಯುತ್ತದೆ. ಬಹಳ ವಿಸ್ತಾರವಾಗಿರ್ತಕ್ಕಂಥ ಪೀಠಿಕೆ ಇದೆ ಇದು. ಶಾಂತವಾಗಿ ಕೇಳಿಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ವಿಷಯ ನಿರೂಪಣೆ ನಿಲ್ಲಿಸ್ತೇನೆ. ಯಾರಾದರೂ ತಮ್ಮ ಅನಿಸಿಕೆಗಳನ್ನ ಏನು ಅನಿಸ್ತು, ಇನ್ನು ಮತ್ತೆ ಯಾರ್ಯಾರು ಬರೋರಿದಾರ, ಯಾರ್ಯಾರು ಬರಬೇಕಿತ್ತು ಆ ವಿಷಯಗಳನ್ನ ಹೇಳ್ಬಹುದು. ಇನ್ನು 6 ನಿಮಿಷ ಅವಕಾಶ ಇದೆ. ಒಂದು 5 ನಿಮಿಷ ನಿಮಗೆಲ್ಲರಿಗೂ ಅವಕಾಶ ಕೊಟ್ಟಿರ್ತೀವಿ. ಏನಾದ್ರು ಕೇಳ್ಬೇಕಂದ್ರೆ ಕೇಳ್ಬೋದು.